गोस्वामी धर्मदासस्य वंदनं पुनः पुनः। बोलिए श्री सत्यनामादि कबीर साहेब की जय। सद्गुरु श्री हनुमान साहेब की जय। गुरु माता जी की जय। सर्व संत महंत की जय। पूज्यರು ಪ್ರಾತಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ಚರಣಾರವಿಂದಗಳಿಗೆ ವಂದಿಸುತ್ತಾ, ಗುರು ಮಾತಾಜಿಯವರ ಚರಣಾರವಿಂದಗಳಿಗೆ ವಂದಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮಹನೀಯರಿಗೆ ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಕಳೆದ ವಾರ ಹರಿ ಅಂದರೆ ನಾವೆಲ್ಲರೂ ಲೋಕದಲ್ಲಿ ತಿಳಿದಿರೋ ಹಾಗೆ ವಿಷ್ಣುವಿನನ್ನು ಕುರಿತು ಸಂಬೋಧನೆ ಮಾಡ್ತಾರೆ. ಆದರೆ ಕಬೀರ್ ಸಾಹೇಬರ ಆಧ್ಯಾತ್ಮ ವಿಚಾರದಲ್ಲಿ ಹರಿ ಅಂದರೆ ಯಾರು ಅಂದರೆ ನಮ್ಮ ನಿಮ್ಮ ನಿಜ ಸ್ವರೂಪ, ಸತ್ಯನಾಮ. ನಿಜ ಅಂದರೆ ಯಾವಾಗಲೂ ಇರತಕ್ಕಂಥದ್ದು, ಯಾವಾಗಲೂ ಇರತಕ್ಕಂಥ ಒಂದು ನಮ್ಮ ಸ್ವರೂಪ, ನಮ್ಮ ಆತ್ಮಕ್ಕೆ ಹರಿ ಅಂತ ತಿಳಿಸಿದ್ದಾರೆ. ಹರಿ ಅಂದರೆ ಕನ್ನಡ ಪದ ಅರ್ಥ ಕತ್ತರಿಸು, ನಾಶ ಮಾಡು, ಹರಿದು ಹಾಕು. ಮಾಸ್ಟರ್ ಬಂದಿದ್ದಾರೆ, ಇವರು ಹಳೆ ಸಂತರು. ಸುಮಾರು 40 ವರ್ಷ ಹಿಂದೆ ಗೋಪಾಲ್ ಅಂತೇಳಿ ಕನ್ನಡ ಪದ ತಪ್ಪು ಹೇಳಿದ್ರೆ ಅವ್ರು ಕಂಡು ಹಿಡಿದು ಬಿಡ್ತಾರೆ. ಮಾಸ್ಟರ್ ಅವರು ಹನುಮಾನ್ ಸಾಹೇಬರಿಂದ ದೀಕ್ಷೆ ಆಗಿದ್ದು, ಅವ್ರಿಗೆ ಪ್ರಪೋಸಲ್ ಇತ್ತು ಆ ಒಂದು ಪೀಠಕ್ಕೆ ಅಧಿಕಾರಿ ಆಗೋಕ್ಕೆ. ಏನೋ ಪ್ರಾರಬ್ಧ, ಅವರು ಮಾಸ್ಟ್ರು ಶಿವಮೊಗ್ಗಗೆ ಟ್ರಾನ್ಸ್ಫರ್ ಆದರು. ತದನಂತರ ಅವರ ಒಂದು ಸಂಬಂಧ, ಆಶ್ರಮದ ಸಂಬಂಧ ಕಡಿತ ಆಗೋಯ್ತು. ಈಗ ಮತ್ತೆ ಹುಡುಕೊಂಡು ಬಂದಿದ್ದಾರೆ ಗುರುಗಳನ್ನ. ಸದ್ಗುರು ಹನುಮಾನ್ ಸಾಹೇಬರು ನನಗೆ ಆತ್ಮ ವಿಚಾರವನ್ನು ತಿಳಿಸಿದ್ರು. ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಹರಿ ಅಂದರೆ ಏನು, ಎಲ್ಲ ವಿಚಾರವನ್ನು ತಿಳಿಸಿದಂಥ ಮಹಾನುಭಾವ ಅಂತೇಳಿ ಸದ್ಗುರು ಹನುಮಾನ್ ಸಾಹೇಬ್ರನ್ನ ಕೊಂಡಾಡ್ತಾ ಇವತ್ತು ಬಂದಿದ್ದರು. ಮತ್ತು ಇಲ್ಲಿ ಕರ್ಕೊಂಬಂದಿದ್ದೀವಿ. ಅವರಿಗೆ ಕನ್ನಡ ಮಾಸ್ಟ್ರವರು, ಎಲ್ಲ ಸಬ್ಜೆಕ್ಟ್ ಮಾಸ್ಟ್ರು, ಹಿಂದಿ, ಕನ್ನಡ, ಇಂಗ್ಲೀಷು ಎಲ್ಲವೂ. ಅದೇ ಹರಿ ಅಂದರೆ ಕತ್ತರಿಸು, ತುಂಡು ಮಾಡು. ನಮ್ಮ ಭವಬಂಧನ, ಭವ ಅಂದರೆ ಸಂಸಾರ, ಬಂಧನ ಅಂದರೆ ಅದರಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ. ಅದನ್ನು ಬಿಡುಗಡೆ ಮಾಡತಕ್ಕಂಥದ್ದು ನಮ್ಮ ಭವಬಂಧನ, ಮನುಷ್ಯರ ಭವಬಂಧನವನ್ನು ಬಿಡುಗಡೆ ಮಾಡತಕ್ಕಂಥದ್ದು ಯಾವುದು ಅಂದರೆ ನಮ್ಮೆಲ್ಲರ ಸ್ವರೂಪ, ನಮ್ಮೆಲ್ಲರ ಆತ್ಮ. ಆದರೆ ಪ್ರಪಂಚದಲ್ಲಿ ಹರಿ, ವಿಷ್ಣು, ರಾಮ, ಈಶ್ವರ, ಅವನೇ ಪರಮಾತ್ಮ ಅಂತ ತಿಳಿದು ಆತನನ್ನು ಪೂಜೆ ಮಾಡ್ತಾ ಇದ್ದಾರೆ. ಅದೊಂದು ಗುಂಪು. ನಾವೇನು ಮಾಡೋದಕ್ಕೂ ಆಗೋದಿಲ್ಲ, ಯಾರಿಗೆ ತನ್ನನ್ನು ತಾನು ತಿಳಿಬೇಕು ಅನ್ನೋ ಒಂದು ಪುಣ್ಯ ಇರುತ್ತೋ ಅವ್ರು ಮಾತ್ರ ಬರೋದಕ್ಕೆ ಸಾಧ್ಯ. ಆ ಮಾಸ್ಟ್ರು ಹೇಳ್ತಾಯಿದ್ರು, ಗೋಪಾಲ್ ಮಾಸ್ಟ್ರು, ವಾಸನೆ ನೋಡಿ, ನಮ್ಮ ಪುಣ್ಯ ಸಂಸ್ಕಾರದ ವಾಸನೆ ಮತ್ತೆ ನಮ್ಮನ್ನು ಎಳ್ಕೊಂಬಂದಿದೆ ಇಲ್ಲಿಗೆ, ಏನೋ ಗುರುವಿನ ಸ್ಥಾನಕ್ಕೆ. ಅದೇ ರೀತಿಯಾಗಿ ಪ್ರತಿಯೊಬ್ಬರ ಪೂರ್ವಜನ್ಮದ ಸುಕೃತ ಫಲದಿಂದ ನಾವು ಇಲ್ಲಿ ನಮ್ಮ ಸ್ವರೂಪವನ್ನು ತಿಳಿಯೋ ಒಂದು ಸತ್ಸಂಗದಲ್ಲಿ ಭಾಗಿಯಾಗಿದ್ದೀವಿ. ಬೇರೆಯವರು ಭಾಗಿಯಾಗೋಕ್ಕೆ ಸಾಧ್ಯ ಇಲ್ಲ. ಕಾರಣ ಅಷ್ಟೇ, ಅವರು ನಿಷ್ಕಾಮದಿಂದ ಪೂಜೆ ಮಾಡಿರೋದಿಲ್ಲ. ಅದೇ ಹೇಳ್ತಾರೆ, 100 ಕೋಟಿ ಜನ್ಮದಲ್ಲಿ ನಿಷ್ಕಾಮದಿಂದ ಅವರವ್ರಿಗೆ ಇಷ್ಟ ಆಗಿರತಕ್ಕಂಥ ದೇವರನ್ನು ಪೂಜೆ ಮಾಡಿರ್ತಾರೆ. ನಿಷ್ಕಾಮ ಅಂದರೆ ಯಾವುದೇ ಕಾಮನೆ ಇಲ್ಲದೆ, ಆತನಲ್ಲಿ ಯಾವುದೇ ಬೇಡಿಕೆ ಇಲ್ಲದೆ, ನನಗೆ ಅದು ಬೇಕು, ಇದು ಬೇಕು, ಮಕ್ಕಳು ಬೇಕು, ಐಶ್ವರ್ಯ ಬೇಕು ಇತ್ಯಾದಿ ಪ್ರಾಪಂಚಿಕ ಭೋಗ ವಸ್ತುಗಳ ಅಪೇಕ್ಷೆ ಇಲ್ಲದೆ ನಿಷ್ಕಾಮದಿಂದ ಪೂಜೆ ಮಾಡಿರ್ತಾರೆ. ಆ ಒಂದು ಪುಣ್ಯದ ಫಲ ನಮ್ಮನ್ನು ನಾವು ತಿಳಿಬೇಕು ಅನ್ನೋ ಒಂದು ಸ್ಥಳಕ್ಕೆ ಕರ್ಕೊಂಬಂದು ಬಿಡುತ್ತೆ. ನಮ್ಮನ್ನು ನಾವು ತಿಳಿಬೇಕು, ನಮ್ಮ ಸ್ವರೂಪವನ್ನು ತಿಳಿಬೇಕು, ಆತ್ಮವನ್ನು ತಿಳಿಬೇಕು, ಸತ್ಯನಾಮವನ್ನು ತಿಳಿಬೇಕು ಅನ್ನೋ ಒಂದು, ಅವ್ರಿಗೆ ಆ ಒಂದು ಪುಣ್ಯ ಇಲ್ಲ. ಯಾರು ಅದನ್ನು ಪೂಜೆ ಮಾಡತಕ್ಕಂಥವ್ರಿಗೆ, ಅವರು ಅದರಲ್ಲೇ ಪೂಜೆ ಮಾಡ್ತಾ ಇರ್ತಾರೆ. ಅದರಿಂದ ಖಂಡಿತವಾಗೂ ಮೋಕ್ಷ ಇಲ್ಲ. ಮೋಕ್ಷ ಅಂದರೆ ಬಿಡುಗಡೆ, ಹುಟ್ಟು ಸಾವು ಬಂಧನದಿಂದ ಬಿಡುಗಡೆ, ಅವುಗಳಿಂದ ಖಂಡಿತವಾಗೂ ಇಲ್ಲ.
ಇದ್ದಿದ್ದ ಪಕ್ಷದಲ್ಲಿ ಈ ಆತ್ಮನ ವಿಚಾರನೆ ಯಾರು ಹೇಳ್ತಾ ಇರಲಿಲ್ಲ. ಪರಮಾತ್ಮ ಆತ್ಮವೇ ಪರಮಾತ್ಮ ವಿಚಾರ ಅಂತ ಯಾರು ಹೇಳ್ತಾ ಇರಲಿಲ್ಲ. ಉಪನಿಷತ್ತುಗಳಲ್ಲಿ ತಿಳಿಸಿದೆ ಆತ್ಮನೇ ಪರಮಾತ್ಮ, ಕೈವಾರ್ತ ತಿಳಿಸಿದೆ ಆತ್ಮನೇ ಪರಮಾತ್ಮ. ಮತ್ತು ಅದೆಲ್ಲ ಸಾಮಾನ್ಯ ಜನರಿಗೆ, ಇದೆಲ್ಲ ಅರ್ಥ ಆಗದೇ ಇರತಕ್ಕಂಥವ್ರಿಗೆ ಮತ್ತು ಈ ರೀತಿಯ ಪುಣ್ಯ ಫಲ ಪಡೆಯದೇ ಇರತಕ್ಕಂಥವ್ರಿಗೆ ಅದು ಭಕ್ತಿ ಮಾರ್ಗ ಇರಲಿ ಅಂತೇಳಿ. ಮನುಷ್ಯನಿಗೆ ಒಂದು ಭಕ್ತಿ ಮಾರ್ಗ ಇರಲಿ. ಗುರು ಹಿರಿಯರ ಭಕ್ತಿ ಮಾಡಿ ಅಂದರೆ ಯಾರೋ ಕೆಲವರು ಮಾಡೋದು, ತಂದೆ ತಾಯಿಗಳ ಭಕ್ತಿ ಮಾಡಿ ಅಂದರೆ ಯಾರೋ ಕೆಲವರು ಹಾಗೇನು ಮಾಡಿದ್ರು, ಒಂದು ಮೂರ್ತಿಯಲ್ಲಿ ಇಟ್ಟರು. ಇದರಿಂದ ಭಯ, ಇವನು ನಮ್ಮನ್ನು ಶಿಕ್ಷೆಗೆ ಒಳಪಡಿಸ್ತೇನೆ ಅನ್ನೋ ಭಯ ಇರಲಿ ಅಂತೇಳಿ ಅದನ್ನು ಹಿಂದಿನವ್ರು ಮಾಡಿದ್ರು. ಅದೇ ಅದ್ಧೂರಿಯಾಗಿ ನಡೀತಾ ಇದೆ, ಏನು ಮಾಡಲಿಕ್ಕಾಗೋದಿಲ್ಲ. ಹೇಳ್ದಂಗೆ ನಾವೆಲ್ಲರೂ ಪುಣ್ಯ ಮಾಡಿದ್ದೀವಿ, ಹಾಗಾಗಿ ನಾವು ಇಲ್ಲಿಗೆ ಬಂದು ಸೇರಿದ್ದೀವಿ. ಪುಣ್ಯ ಅಂದ ತಕ್ಷಣ ರಾಜರಾಗಿ ಹುಟ್ಟೋದೋ, ಮಂತ್ರಿಯಾಗಿ ಹುಟ್ಟೋದೋ, ಐಶ್ವರ್ಯವಂತನಾಗಿ ಹುಟ್ಟೋದೋ ಅದಲ್ಲ ನಿಜವಾದ ಪುಣ್ಯ. ಅವೆಲ್ಲ ಭವಬಂಧನದ ಪುಣ್ಯಗಳು, ಅವೆಲ್ಲ ಭವಬಂಧನದ ಪುಣ್ಯಗಳು. ಐಶ್ವರ್ಯವಂತನಾಗಿ ಹುಟ್ಟಿದ್ವಿ ಅನ್ನಿ ದೇಹವನ್ನು ಧಾರಣೆ ಮಾಡಲೇಬೇಕಾ? ಆತನ ನೇಗಡಿ, ತಲೆನೋವು ಎಲ್ಲ ಇರುತ್ತಲ್ಲ. ಕಾಯಿಲೆ, ಸಾಮಾನ್ಯವಾದ ಕಾಯಿಲೆಗಳು ಇರ್ತವೆ, ದೀರ್ಘವಾದ ಕಾಯಿಲೆಗಳು ಬೇಡ. ಸಾಮಾನ್ಯವಾದ ಕಾಯಿಲೆ, ಹವಾಗುಣ ಹೆಚ್ಚು ಕಡಿಮೆ ಆದರೆ ನೆಗಡಿ, ಅದಕ್ಕೆ ಔಷಧಿ ತಗೊಳ್ಳೋದು. ಒಟ್ಟಾರೆ ದೇಹದ ಒಂದು ವಿಧಿ ಏನಂದರೆ, ನಿಯಮ ಏನು ಅಂತಂದರೆ ಕಾಯಿಲೆಗಳಿಂದ ಕೂಡಿರೋದು. ಅದೇನು, ಅದರಿಂದ ಅವನು ಬಿಡುಗಡೆ ಆಗಕ್ಕೆ ಸಾಧ್ಯ ಇಲ್ಲ. ರಾಜನಾಗಲಿ ಚಕ್ರವರ್ತಿ ಆಗಲಿ ಅದರಿಂದ ಬಿಡುಗಡೆ ಆಗಕ್ಕೆ ಸಾಧ್ಯ ಇಲ್ಲ. ಅವನು ಎಂಥ ಯೋಗ, ಒಂದು ಒಳ್ಳೆಯ ಅದೃಷ್ಟದಿಂದ ಕೂಡಿ ಹುಟ್ಟಿದ್ರೂ ಸಹ ಅವನಿಗೆ ದೇಹದ ಪ್ರಾರಬ್ಧ ಏನಿದೆಯೋ ಅದನ್ನು ಅನುಭವಿಸಿ ತಿರಲೇಬೇಕು. ಕಾಯಿಲೆ ಕಸಾಲೆ. ಚಕ್ರವರ್ತಿ ಬಾದಶಃ ಮುಸ್ಲಿಂ ದೊರೆ, ಆತನಿಗೂ ಬೆನ್ನು ಉರಿ ಬಂದ್ಬಿಡ್ತು, ಕಾಯಿಲೆ. ಯಾರಲ್ಲೂ ವಾಸ ಮಾಡಲಿಕ್ಕಾಗಲ್ಲ, ಯಾರ ಕಡೆಯಿಂದನೂ. ಕೊನೆಗೆ ಕಬೀರ್ ಸಾಹೇಬರು ವಾಸಿ ಮಾಡಿದ್ರು. ಬೇಕಾದಷ್ಟಿತ್ತು ದುಡ್ಡು ಖರ್ಚು ಮಾಡೋದಕ್ಕೆ, ಆದರೆ ಕಾಯಿಲೆ ವಾಸಿ ಆಗಲಿಲ್ಲ. ಕಬೀರ್ ಸಾಹೇಬರ ಕೃಪೆಯಿಂದ ಆಯಿತು. ಹಾಗಾಗಿ ಅಂಥ ಒಂದು ದುಃಖಗಳಿಂದ ಬಿಡುಗಡೆ ಆಗೋದಕ್ಕೆ ಏನು 3 ವಿಧ ದುಃಖ ಹೇಳಿದ್ದಾರೆ. ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ, ಆದಿ ದೈವಿಕ ದುಃಖ. ಆಧ್ಯಾತ್ಮಿಕ ದುಃಖ ಮಾನಸಿಕ ಚಿಂತೆಗಳು, ಕೋರಿಕೆಗಳು ಆಧ್ಯಾತ್ಮಿಕ ದುಃಖದಲ್ಲಿ. ಆದಿ ಭೌತಿಕ ದುಃಖ ಬೇರೆ ದೇಹಗಳಿಂದ ಆಗತಕ್ಕಂಥ ದುಃಖ, ಬೇರೆ ದೇಹಗಳಿಂದ ಆಗತಕ್ಕಂಥ ದುಃಖ. ನಮ್ಮ ನಿಂದನೆ ಮಾಡ್ತಾರೆ, ಆರೋಪ ಮಾಡ್ತಾರೆ, ಹಲ್ಲೆ ಮಾಡ್ತಾರೆ, ಹತ್ಯೆ ಮಾಡ್ತಾರೆ ನೋಡಿ, ಇದೆಲ್ಲ ಬೇರೆ ದೇಹಗಳಿಂದ. ಮತ್ತು ಪ್ರಾಣಿಗಳಿಂದ ದುಃಖ ಆಗುತ್ತೆ ನೋಡಿ. ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ನಾಯಿ ಕಚ್ಚಿಬಿಡುತ್ತೆ, ಹಾವು ಕಚ್ಚಿಬಿಡುತ್ತೆ, ಪ್ರಾಣಿಗಳು ಕಚ್ಚಿಬಿಡ್ತವೆ ನೋಡಿ. ಭೌತಿಕ ಅಂದರೆ ಪಂಚದೇಹಗಳಿಂದ, ಪಂಚಭೂತಗಳಿಂದ ಆಗಿರ್ತಕ್ಕಂಥ ದೇಹಗಳು. ಮನುಷ್ಯರ ದೇಹವೂ ಅಷ್ಟೇ, ಪ್ರಾಣಿಗಳ ದೇಹವೂ ಅಷ್ಟೇ. ಇನ್ನು ಆದಿದೈವಿಕ ದುಃಖ ನಮಗೆ ಗೊತ್ತೇ ಇಲ್ಲ. ಹೋಗ್ತಾ ಇರ್ತೀವಿ, ಮರದ ರಂಬೆ ಬಿದ್ದೋಗ್ಬಿಡುತ್ತೆ. ಹೋಗ್ತಾ ಇರ್ತೀವಿ, ಆಕ್ಸಿಡೆಂಟು ನೋಡಿ. ರಾಜಶೇಖರ್ ಅವರು ಆಕ್ಸಿಡೆಂಟ್ 2 ತಿಂಗಳು ಸುಧಾರಿಸ್ಕೊಂಡ್ರು. ಗೊತ್ತಿಲ್ಲ ಅವ್ರಿಗೆ. ಗೊತ್ತಾದರೆ ನಾವು ಅದನ್ನು ನಿವಾರಣೆ ಮಾಡ್ಕೊಳ್ತಾ ಇದ್ವಿ, ಗೊತ್ತಿಲ್ಲ. ಅದಕ್ಕೆ ಗೊತ್ತಾಗದೇ ಇರತಕ್ಕಂಥ ದುಃಖಕ್ಕೆ ಆದಿದೈವಿಕ ದುಃಖ. ಈ 3 ದುಃಖಗಳು ಸಹ ಯಾರನ್ನೂ ಬಿಟ್ಟಿಲ್ಲ. ಪ್ರಪಂಚದಲ್ಲಿ ಯಾರು ಜನ್ಮ ತಾಳಿದ್ರೋ, ಮನುಷ್ಯ ಜನ್ಮವೆತ್ತಿ, ರಾಮನಾಗಿರ್ಬೋದು, ಕೃಷ್ಣನಾಗಿರ್ಬೋದು, ಮತ್ತು ಯಾರೇ ಆಗಿದ್ರು, ಮಹಾತ್ಮರಾಗಿರ್ಬೋದು, ಜ್ಞಾನಿಗಳಾಗಿರ್ಬೋದು, ಸಾಮಾನ್ಯರಾಗಿರ್ಬೋದು, ಎಲ್ಲರಿಗೂ ದುಃಖ. ಈ 3 ವಿಧವಾದ ದುಃಖಗಳು. ಈ 3 ವಿಧವಾದ ದುಃಖಗಳಿಂದ ಬಿಡುಗಡೆ ಮಾಡೋದು ಯಾವುದು ಅಂದರೆ ನಮ್ಮ ಆತ್ಮಸ್ವರೂಪದ ಜ್ಞಾನ. ಅದಕ್ಕೆ ಹರಿ ಅಂತ ಹೇಳಿದ್ರು. ಅದನ್ನು ನೀನು ಪಡೆಯುವಂತನಾಗು, ಅದನ್ನು ತಿಳಿಯುವಂತನಾಗು. ಅದು ಸತ್ಯ. ಯಾವಾಗಲೂ ನಮ್ಮ ಸ್ವರೂಪ 3 ಕಾಲಗಳಲ್ಲಿ, 3 ಅವಸ್ಥೆಗಳಲ್ಲಿದೆ. ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ. ಎಲ್ಲವನ್ನು ಅರಿತಾ ಇದ್ದೀವಿ. 3 ಕಾಲಗಳು: ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ವರ್ತಮಾನದಲ್ಲಿ ನಾವು ಅರಿತಾ ಇದ್ದೀವಿ. ಭೂತಕಾಲ ನಮ್ಮ ಧರ್ಮಶಾಸ್ತ್ರಗಳ ಕರ್ಮ ಸಿದ್ಧಾಂತದ ಪ್ರಕಾರ
ನಾವು ಹಿಂದೆ ಮಾಡಿದ್ದನ್ನು ಈಗ ಅನುಭವಿಸ್ತಾ ಇದ್ದೀವಿ. ಹಿಂದೆ ಸಂಚಿತ ಕರ್ಮ ಅದು ಎಷ್ಟೋ ಇರುತ್ತೆ, ಈಗ ಅನುಭವಿಸ್ತಾ ಇದ್ದೀವಿ ಪ್ರಾರಬ್ಧ ಕರ್ಮ. ಇನ್ನು ಆಗಾಮಿ, ಈಗೇನೋ ಬಡವನಾಗಿ ಹುಟ್ಬಿಟ್ಟಿದ್ದೀನಿ, ಮುಂದೆ ಆದರೂ ನಾನು ಚೆನ್ನಾಗಿರಬೇಕು ಅನ್ನೋ ಒಂದು ಆಸೆಯಿಂದ ಪೂಜೆ ಪುನಸ್ಕಾರ ವ್ರತ ಹವನ ಯಜ್ಞ ಇವುಗಳನ್ನೆಲ್ಲ ಮಾಡ್ತೀವಿ ನೋಡಿ, ಆಗಾಮಿ. ಈ ಮೂರೂ ಕಾಲಗಳಲ್ಲಿ ಇದ್ದಾನೆ. ಹಿಂದೆ ಇದ್ದನ್ನು ಅರಿತಾ ಇದ್ದೇನೆ, ನಾನು ಏನೋ ಮಾಡಿದೆ ಯಾರಿಗೋ, ಈಗ ಅನುಭವಿಸ್ತಾ ಇದ್ದೀನಿ. ಈಗ ನಾನು ವರ್ತಮಾನದಲ್ಲಿ ಎಲ್ಲವನ್ನು ಅರಿತಾ ಇದ್ದೀನಿ, ಮುಂದಕ್ಕಾದರೂ ಚೆನ್ನಾಗಿರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಪೂಜೆ ಪುನಸ್ಕಾರವನ್ನು ಮಾಡ್ತೀವಿ. ಹೀಗೆ ಮೂರೂ ಕಾಲಗಳಲ್ಲಿ ಮೂರೂ ವಸ್ತುಗಳಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂದರೆ ನಮ್ಮ ಸ್ವರೂಪ, ನಮ್ಮ ಆತ್ಮ, ಅದನ್ನು ಪರಮಾತ್ಮ ಅಂತಲೂ ಕರೀತಾರೆ. ಅದು ಹರಿ, ಇದು ಸತ್ಯ, ಯಾವಾಗಲೂ ಇರತಕ್ಕಂಥದ್ದು. ಈ ಸತ್ಯವನ್ನು ಅಸತ್ಯದ ವಿಚಾರಗಳು ಸೋಲ್ಸೋಕ್ಕಾಗೋದಿಲ್ಲ. ಅಸತ್ಯದ ವಿಚಾರಗಳು ಸೋಲ್ಸೋಕ್ಕಾಗೋದಿಲ್ಲ ಈ ಸತ್ಯದ ಮುಂದೆ. ಬೇರೆ ಬೇರೆ ವಿಧದಲ್ಲಿ ಉಪನ್ಯಾಸ ಕೊಡ್ತಾರೆ ಅವರವರ ಮತ ಧರ್ಮದ ಸಂಪ್ರದಾಯದ ಅನುಸಾರವಾಗಿ. ಆದರೆ ವಿಚಾರ ಮಾಡೋ ಶಕ್ತಿ ಮನುಷ್ಯನಲ್ಲಿದೆ. ವಿಚಾರ ಮಾಡಿ ತಿಳಿಯಬಹುದು. ಅಧ್ಯಾಯಕ್ಕೆ ಬರ್ತಾ ಇದೆ, ಸತ್ಯ ಅಸತ್ಯ ಪರಾಸಸ್ತ ನಹಿ ಕರ್ ಸಕ್ತಾ. ಸೋಲ್ಸೋಕ್ಕಾಗೋದಿಲ್ಲ ಸತ್ಯವನ್ನು ಸೋಲ್ಸೋಕ್ಕಾಗೋದಿಲ್ಲ. ನೋಡಿ, ನಮ್ಮ ಸ್ವರೂಪವನ್ನು ಯಾರೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ, ತೊಂದರೆ ಮಾಡೋಕ್ಕಾಗೋದಿಲ್ಲ, ಸುಡೋಕ್ಕಾಗೋದಿಲ್ಲ, ಕತ್ತರಿಸೋಕ್ಕಾಗೋದಿಲ್ಲ. ಭಗವದ್ಗೀತೆಯಲ್ಲೂ ಹೇಳ್ತಾನೆ, ಸ್ವರೂಪವನ್ನು ಆತ್ಮವನ್ನು ಯಾರೂ ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಅನಾದಿ, ಇದು ಅನಾದಿ, ಯಾರೂ ಮಾಡಿದ್ದಲ್ಲ. ಅದೇ ರೀತಿ ಪಂಚಭೂತಗಳಿಂದ ಕೂಡಿದ ಪ್ರಪಂಚವನ್ನು ಸಹ ಯಾರೂ ಸೃಷ್ಟಿ ಮಾಡಿಲ್ಲ. ಅದು ಅನಾದಿ, ಮೊದಲಿನಿಂದಲೂ ಇದೆ. ಅದರಿಂದ ನೋಡಿ, ಅದು ಸತ್ಯ. ಅದು ಯಾರಾದರೂ ಏನಾದರೂ ಹೆಚ್ಚು ಕಡಿಮೆ ಮಾಡ್ತಾ ಇದ್ದಾರಾ? ಆಕಾಶನ ಕೆಳಗೆ ಮಾಡಿ ಭೂಮಿನ ಮೇಲ್ ಮಾಡ್ತಾ ಇದ್ದಾರಾ? ಆಗ್ತಾ ಇಲ್ಲ. ನೋಡಿ, ಸತ್ಯ ಅದು. ಗಾಳಿನ ಬದಲಾವಣೆ ಮಾಡ್ತಾ ಇದ್ದಾರಾ? ಇಲ್ಲ. ನಮಗೆ ಬೇಕು ಅಂದಾಗ ಗಾಳಿ ಉಪಕರಣ ಇಟ್ಕೊಳ್ತಾ ಇದ್ದೀವಿ, ಫ್ಯಾನು, ಏರ್ ಕಂಡೀಷನ್ನು, ಮತ್ತೊಂದು. ಬೇಸಿಗೆ ಕಾಲದಲ್ಲಿ ಗಾಳಿ ಬಂದರೆ ಅಂದರೂ ಬರೋದಿಲ್ಲ, ಇವಾಗ ಬೇಡ ಅಂದರೂ ಬಿಡೋದಿಲ್ಲ. ಚಳಿಗಾಲದಲ್ಲಿ ಈಗ ಬೇಡ ಅಂದರೂ ನಮ್ಮನ್ನು ಬಿಡ್ತಾ ಇಲ್ಲ. ನೋಡಿ, ಬದಲಾವಣೆ ಅದೆಲ್ಲ ಸತ್ಯ. ಅದನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ನಿಯಮಗಳು ಅವೆಲ್ಲ, ಅದರದೇ ಆದಂಥ ನಿಯಮಗಳು. ನೋಡಿ, ಅವುಗಳು ಸೋಲ್ಸೋಕ್ಕೆ ಆಗೋದಿಲ್ಲ. ಅದೇ ರೀತಿ ನಮ್ಮ ಸ್ವರೂಪವನ್ನು ನಮ್ಮ ಸ್ವರೂಪವನ್ನು ತಿಳಿದ ಮೇಲೆ ಅದನ್ನು ಯಾರೂ ಕಿಳ್ಕೊಳ್ಳೋಕ್ಕಾಗೋದಿಲ್ಲ, ಯಾರೂ ಹತ್ಯೆ ಮಾಡೋಕ್ಕಾಗೋದಿಲ್ಲ ಆ ಸ್ವರೂಪವನ್ನು. ಅದನ್ನು ಮುಂದುವರೆದು ಹೇಳ್ತಾರೆ, ಬಾಯಿ ಐಸಿ ಹರಿಸೋ ಜಗತ್ ಲರತು ಹೈ ಪಾಂಡುಹರ್ ಕತುಹು ಗರುಡ ದರತ್ ಹೈ. ಹೇಳ್ತಾರೆ 38ನೇ ಶಬ್ದದಲ್ಲಿ ನಾನು ತಿಳಿಸ್ತೆ, ಬಾಯೇ ದಹಿನೆ ತಜು ಬಿಖಾರ್ ನಿಜ ಕೈ ಹರಿಪದ್ ಗಹಿಯ. ಅರ್ಥಾತ್ ಎಲ್ಲ ವಿಕಾರಗಳನ್ನು, ಮನೋವಿಕಾರಗಳನ್ನು ನಾವು ಬಿಟ್ಟಾಗ ಮಾತ್ರ ನಮಗೆ ನಮ್ಮ ನಿಜ ಸ್ವರೂಪದ ಅರಿವು ಉಂಟಾಗುತ್ತೆ. ಯಾವುದು ಮನೋವಿಕಾರಗಳು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವೆಲ್ಲವೂ ಮನಸ್ಸಿನ ವಿಕಾರಗಳು. ಮನಸ್ಸಿನ ವಿಕಾರಗಳು ಹೇಗೆ ಅಂತ ಅಂದರೆ, ಮನುಷ್ಯ ಏನನ್ನು ಬಯಸ್ತಾನೋ ಅದನ್ನು ಪಡೆಯೋದಕ್ಕೆ ಸಿಗದೇ ಇದ್ದಾಗ, ಬೇರೆಯವ್ರ ಬಳಿ ಇದ್ದಾಗ ಅದನ್ನು ದುರ್ವ್ಯವಹಾರದಿಂದ ಪಡಿತಾನೆ, ಆತನಿಗೆ ಹಾನಿ ಮಾಡಿ ಅವನಿಂದ ಪಡಿತಾನೆ. ನೋಡಿ, ಅದಕ್ಕೆ ಮನೋವಿಕಾರ. ಏನೋ ಯಾವುದೋ ಒಂದು ವಸ್ತು ಇನ್ನೊಬ್ಬನ ಹತ್ರ ಇರುತ್ತೆ, ಅದು ನನಗೆ ಬೇಕೇ ಬೇಕು ಅಂದಾಗ ಆತನನ್ನು ಹತ್ಯೆ ಮಾಡಿ ಆದರೂ ಪಡಿತಾನೆ, ಆತನ ಕೊಲೆ ಮಾಡಿ ಆದರೂ ಪಡಿತಾನೆ, ಆತನಿಗೆ ತೊಂದರೆ ಕೊಟ್ಟಾದರೂ ಪಡಿತಾನೆ. ಬಟ್ ಇದು ಮನೋವಿಕಾರದ ಅರ್ಥ. ಇನ್ನು ಕೋಪವೂ ಅಷ್ಟೇ. ಕೋಪ ಬಂದಾಗ ತನ್ನ ಒಂದು ಸಹನೆಯನ್ನು ಕಳ್ಕೊಳ್ತಾನೆ, ಏನು ಬೇಕಾದರೂ ಮಾಡ್ತಾನೆ. ಕಾಮ, ಕ್ರೋಧ, ಲೋಭ ಅದು ಪಾಪದ ಕೆಲಸನ ಗೊತ್ತಿದ್ದರೂ ಸಹ ತನಗೆ ಅದರಿಂದ ಲಾಭ ಇದೆ ಅಂತೇಳಿ ಅದನ್ನು ಪಡೆಯಲು ಪ್ರಯತ್ನಿಸುತ್ತಾನೆ, ಆ ಕಾರ್ಯವನ್ನು ಮಾಡ್ತಾನೆ. ಲೋಭ, ಮೋಹ, ಎಲ್ಲದರಲ್ಲ ಮೋಹ, ಅತಿಯಾದ ಮೋಹ, ಇದು ವ್ಯಾಮೋಹನು ಅಂತ ಹೇಳ್ತಾರೆ. ಇದು ಸಹ ನಮ್ಮನ್ನು ದುಃಖಕ್ಕೆ ಈಡು ಮಾಡ್ತವೆ. ಒಂದು ವಸ್ತುವಿನ ಮೇಲೆ ಅತಿಯಾದ ವ್ಯಾಮೋಹ ಇಡ್ತೀವಿ,
ಎಲ್ಲ ವಸ್ತುಗಳು ನಮ್ಮನ್ನು ಒಂದಲ್ಲ ಒಂದು ದಿನ ಬಿಟ್ಟು ಹೋಗ್ತವೆ. ಇದು ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಎಲ್ಲ ವಸ್ತುಗಳು ಪ್ರಾಪಂಚಿಕ, ಈ ದೇಹ ಮೊದಲುಗೊಂಡು ಹೊರಗಿನ ಎಲ್ಲ ಪ್ರಾಪಂಚಿಕ ವಸ್ತುಗಳು, ಬಂಧುಗಳು, ಪರಿವಾರದವರು, ನಾವೇನೇನು ಗಳಿಸಿದ್ದೀವೋ ಎಲ್ಲವೂ ಸಹ ನಮ್ಮನ್ನು ಬಿಟ್ಟು ಹೋಗ್ತವೆ. ಹಾಗಾಗಿ ಮೋಹವನ್ನು ಹಿಡಿತದಲ್ಲಿಟ್ಟುಕೊಳ್ಳಿ. ಅತಿಯಾದ ಮೋಹ ಮಾಡಬೇಡಿ. ಗಳಿಸಬೇಕು, ಗಳಿಸಿ ಅದನ್ನು ಉಪಯೋಗಿಸ್ಕೊಳ್ಬೇಕು. ದೇಹದ ನಿರ್ವಹಣೆಗೆ ಉಪಯೋಗಿಸ್ಕೊಳ್ಳಿ, ಪರಿವಾರದ ನಿರ್ವಹಣೆಗೆ ಉಪಯೋಗಿಸ್ಕೊಳ್ಳಿ. ಅತಿಯಾದ ಮೋಹ ಇಡಬೇಡಿ. ಈ ರೀತಿ ಮನೋವಿಕಾರಗಳನ್ನು ದೂರ ಮಾಡ್ಕೊಬೇಕು. ರಾಗದ್ವೇಷಾದಿಗಳನ್ನು ದೂರ ಮಾಡ್ಕೊಳ್ಬೇಕು. ಆಗ ಮಾತ್ರ ಹರಿರೂಪ ಸ್ವರೂಪವಾದಂಥ ನಮ್ಮ ಆತ್ಮ, ನಮ್ಮ ಸ್ವರೂಪ ಸತ್ಯನಾಮ ನಮಗೆ ಅದರ ದರ್ಶನ ಆಗುತ್ತೆ, ಅದು ಅನುಭವ ಆಗುತ್ತೆ. ದರ್ಶನ ಅಂದರೆ ಕಣ್ಣಿಂದ ನೋಡೋದು ಅದರ ಅರ್ಥ. ಆದರೆ ಆಧ್ಯಾತ್ಮಿಕದಲ್ಲಿ ದರ್ಶನ ಅಂದರೆ ತನಗೆ ಅನುಭವ ಆಗತಕ್ಕಂಥದ್ದು. ತನಗೆ ಅನುಭವ ಆಗುತ್ತೆ, ತನಗೆ ಅನುಭವ ಆಗುತ್ತೆ. ನೋಡಿ, ಆ ಹರಿಸ್ವರೂಪ ಏನಿದೆ, ಸ್ತ್ರೀಯಲ್ಲೇನೇ ಬೇರೆ ಇಲ್ಲ, ನಪುಂಸಕನಲ್ಲಿ ಬೇರೆ ಇಲ್ಲ, ಪುರುಷನಲ್ಲಿ ಬೇರೆ ಇಲ್ಲ, ಎಲ್ಲರಲ್ಲೂ ಇದ್ದಾನೆ, ಎಲ್ಲವನ್ನು ಅರಿತಾ ಇದ್ದಾನೆ. ಭೇದ ಭಾವನೆ ಇಲ್ಲ, ಆದರೆ ಎಲ್ಲರಲ್ಲೂ ಪ್ರತ್ಯೇಕವಾಗಿದ್ದಾನೆ. ಅವರ ಆತ್ಮ ಬೇರೆ, ನಮ್ಮ ಆತ್ಮ ಬೇರೆ. ಕಬೀರ್ ಸಾಹೇಬರ ಸಿದ್ಧಾಂತ ಪ್ರತ್ಯೇಕ, ಅನೇಕ ಆತ್ಮ, ಅನೇಕ ಆತ್ಮ. ಆದರೆ ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯದಲ್ಲಿ ಒಂದೇ ಆತ್ಮ ಸಕಲ ಚರಾಚರಗಳಲ್ಲಿ ವ್ಯಾಪಕವಾಗಿದೆ ಅಂತದನ್ನು ಪ್ರಸ್ತುತ ಮಾಡಿದರೆ, ಅದನ್ನು ಬಿಡಿಸಿದಂಥ ಮಹಾತ್ಮರು ಸದ್ಗುರು ಕಬೀರ್ ಸಾಹೇಬರು ಏನು, ಒಂದೇ ಆತ್ಮ ಇರಲಿಕ್ಕೆ ಸಾಧ್ಯ ಇಲ್ಲಪ್ಪ. ಹೇಗೆ? ನೀವಿದ್ದಾಗೆ ನಾವಿಲ್ಲ, ನಾವಿದ್ದಾಗೆ ನೀವಿಲ್ಲ, ನಾವಿದ್ದಾಗೆ ಇನ್ನೊಬ್ಬರು ಇಲ್ಲ. ದೇಹ ಇಲ್ಲ, ರೂಪ ಬದಲಾವಣೆ, ಸ್ವಭಾವ ಬದಲಾವಣೆ, ವ್ಯಕ್ತಿತ್ವ ಬದಲಾವಣೆ, ಈ ರೀತಿ ಬೇರೆ ಬೇರೆ. ಹಾಗೇನಾಯಿತು? ಅವರು ಬೇರೆ, ನಾವು ಬೇರೆ. ಒಂದೇ ಆತ್ಮ ಆಗಿದ್ದರೆ ಒಂದೇ ಥರ ಇರಬೇಕಾಯ್ತು, ಎಲ್ಲರೂ ಸ್ವಭಾವ ಒಂದೇ ರೀತಿ ಇರಬೇಕಾಯಿತು. ಅವ್ರ ಮಾಸ್ಟ್ರು ಇನ್ನೊಬ್ರು ಇನ್ನೊಂದು, ಯಾಕೆ ಆಯಿತು ಈಗ ವ್ಯತ್ಯಾಸ? ಅದಕ್ಕೆ ಹೇಳ್ತಾರೆ ಅವರು ಕರ್ಮಾನುಸಾರ ಅಂತ. ಅವರವರ ಕಾರ್ಯಗಳ ಮೇಲೆ ಆಧಾರವಾಗಿದೆ. ಹಾಗಾದರೆ ಅವರವರ ಕಾರ್ಯಗಳು ಅವರವರು ಮಾಡಬೇಕಾದ್ರೆ ಪ್ರತ್ಯೇಕವಾಗಿರ್ಬೇಕು ತಾನೆ, ಪ್ರತ್ಯೇಕ ಮನೋಭಾವದಿಂದ ಕೂಡಿರಬೇಕು. ನೋಡಿ, ಅದಕ್ಕೆ ಅವರು ಅನೇಕ ಆತ್ಮಗಳು ಅಂತ ಹೇಳಿದ್ರು. ಅವರವರ ಕರ್ಮಾನುಸಾರ, ಅವರವರ ಪ್ರಾರಬ್ಧಾನುಸಾರ ಅವರಿಗೆ ಭೋಗಗಳು, ದುಃಖಗಳು, ಸುಖಗಳು ದೊರೀತವೆ. ಅದಕ್ಕೆ ಅನೇಕ ಆತ್ಮ. ಇಲ್ಲೊಂದೊಂದು ಸೂಕ್ಷ್ಮವಾದ ವಿಚಾರ ಹೇಳಿದ್ರು ಕಬೀರ್ ಸಾಹೇಬರು. ಏನು? ಆದರೆ ಒಂದೇ ರೀತಿಯ ಗುಣವುಳ್ಳ ಆತ್ಮನು ಜೀವರಾಶಿಗಳಲ್ಲಿ ತುಂಬಿದ್ದಾನೆ. ಅವರೇನೋ ಸಕಲ ಚರಾಚರಗಳಲ್ಲಿ ಅಂದರು. ಕಬೀರ್ ಸಾಹೇಬರು ಹೇಳಿದ್ರು, ಒಂದೇ ಗುಣವುಳ್ಳ, ಅರಿಯುವ ಗುಣವುಳ್ಳ ಆತ್ಮನು ಮನುಷ್ಯನು ಮೊದಲುಗೊಂಡು ಎಲ್ಲ ಜೀವರಾಶಿಗಳಲ್ಲಿದ್ದಾನೆ. ಪಕ್ಷಿಗಳಲ್ಲಿದ್ದಾನೆ, ಪಶುಗಳಲ್ಲಿದ್ದಾನೆ, ಜಲಚರ ಪ್ರಾಣಿಗಳಲ್ಲಿದ್ದಾನೆ, ಮನುಷ್ಯರಲ್ಲಿದ್ದಾನೆ. ಆದರೆ ಜಡದ ವಸ್ತುಗಳಲ್ಲಿ ಇಲ್ಲ. ಜಡದ ವಸ್ತುಗಳಲ್ಲಿ ಇಲ್ಲ. ಭೂಮಿನಲ್ಲಿಲ್ಲ, ಅಗ್ನಿಯಲ್ಲಿಲ್ಲ, ಗಾಳಿಯಲ್ಲಿಲ್ಲ, ನೀರಿನಲ್ಲಿಲ್ಲ. ಅರಿವಿನ ಶಕ್ತಿ ಇಲ್ಲ ಅವಕ್ಕೆ. ಜಡದ ಅರ್ಥ ಅಂದ್ರೇನು? ತನ್ನನ್ನು ತಾನು ತಿಳಿಯೋ ಶಕ್ತಿನೂ ಇಲ್ಲ, ಇನ್ನೊಂದನ್ನು ಅರಿಯೋ ಶಕ್ತಿನೂ ಇಲ್ಲ. ಅವೆಲ್ಲ ಜಡದ ವಸ್ತುಗಳು. ಅವುಗಳಲ್ಲಿ ಉಂಟಾಗತಕ್ಕಂಥ ಕ್ರಿಯೆಗಳು, ವಿಧಾನಗಳು, ನಿಯಮಗಳು, ಅವೆಲ್ಲ ನಿಯಮಕ್ಕೆ ತಕ್ಕಂಗೆ. ಈಗ ಚಳಿಗಾಲ ಆಗಲೇ ಹೇಳ್ದಂಗೆ ಬೇಡ ಅಂದರೆ ಥಂಡಿ ಗಾಳಿ ಬರುತ್ತೆ, ಬೇಸಿಗೆನಲ್ಲಿ ಬೇಕು ಅಂದರೆ ಗಾಳಿ ಬರೋದಿಲ್ಲ. ಅದು ನಿಯಮ, ಅದು ವಿಜ್ಞಾನದಲ್ಲಿ ಹೇಳ್ತಾ ಇದ್ದಾರೆ. ಅವಳಿಗೆ ಅರಿಯೋ ಶಕ್ತಿ ಇಲ್ಲ. ಏನು? ಜ್ಞಾನಿಗೆ ನಾನು ತೊಂದರೆ ಕೊಡಬಾರ್ದು ಅಂತೇನು ಹೇಳಿ ಪ್ರತ್ಯೇಕವಾಗಿ ಗಾಳಿ ಬೀಸುತ್ತಾ? ಇಲ್ಲ. ಪ್ರತ್ಯೇಕವಾಗಿ ಆತನು ಹಿಡಿದಂಥ ನೀರಿನಲ್ಲಿ ಬಿಸಿ ಇರುತ್ತಾ ಥಂಡಿಗಾಲದಲ್ಲಿ? ಇಲ್ಲ. ಥಂಡಿಗಾಲದಲ್ಲಿ ನೀರಿನ ಗುಣ ಏನು? ತಣ್ಣನೆ ಕೋಮಲ ಗುಣ. ಯಾರು ಕೈ ಮುಟ್ಟಿದ್ರೂ ಅಷ್ಟೇ ತಣ್ಣಗಿರುತ್ತೆ. ಬೆಂಕಿನೂ ಅಷ್ಟೇ. ಜ್ಞಾನಿ ಮುಟ್ಲಿ, ಅಜ್ಞಾನಿ ಮುಟ್ಲಿ, ಸುಡೋದ್ರ ಲಕ್ಷಣ ಅದು, ಅದ್ರ ಕ್ರಿಯೆ, ಅದ್ರ ಧರ್ಮ. ಅದಕ್ಕೆ ಅರಿಯೋ ಶಕ್ತಿ ಇಲ್ಲ. ಆದರೆ
ಆತ್ಮಸ್ವರೂಪಿಯಾದ ಅರಿವಿನ ಸ್ವರೂಪವುಳ್ಳ ಆ ಸತ್ಯನಾಮ ಅಂತ ಹೇಳ್ತಕ್ಕಂಥ ಚೈತನ್ಯ ಪುರುಷ ಇದ್ದಾನಲ್ಲ, ಚೈತನ್ಯನಿಗೆ ಅರಿವಿನ ಶಕ್ತಿ ಇದೆ. ಪ್ರಾಣಿಗಳಲ್ಲೂ ಇದೆ ಅರಿವಿನ ಶಕ್ತಿ, ಮನುಷ್ಯರಲ್ಲೂ ಇದೆ. ಮನುಷ್ಯರಲ್ಲಿ ಸ್ಪೆಷಲ್ ವಿಶೇಷವಾದಂಥ ಶಕ್ತಿ ಇದೆ. ಎಲ್ಲವನ್ನು ಅರಿತಾನೆ, ಎಲ್ಲವರೂ ಅರಿತಾನೆ. ಆದರೆ ಪ್ರಾಣಿಗಳಲ್ಲಿ ಆ ಒಂದು ಶಕ್ತಿ ಇಲ್ಲ. ಏನೋ ಆಹಾರ, ನಿದ್ರಾ, ಮೈಥುನ, ಭಯ, ಇಷ್ಟೇ. ಆಹಾರ ಬೇಕು, ನಿದ್ರೆ ಬೇಕು, ಸ್ತ್ರೀ ಪುರುಷ ಸಂಬಂಧ ಬೇಕು, ಜೀವ ಭಯ, ಅಷ್ಟೇ. ಮನುಷ್ಯನು ಸಹ ಅದೇ ರೀತಿ ಪಶು ಜೀವನ ಮಾಡ್ತಾ ಇದ್ದಾನೆ, ತನ್ನನ್ನು ತಾನು ತಿಳಿತಾ ಇಲ್ಲ. ಹರಿ ಅಂದರೆ ಯಾರು ಅನ್ನೋದು ತಿಳಿತಾ ಇಲ್ಲ, ಹರಿ ಅಂದರೆ ಯಾರು ಅನ್ನೋದು ತಿಳಿತಾ ಇಲ್ಲ. ಅದರಿಂದ ಇಲ್ಲಿ ಹೇಳ್ತಾರೆ ಎಲ್ಲರಲ್ಲೂ ಇದ್ದಾನೆ ಹರಿ ಅನ್ನತಕ್ಕಂಥ ಜ್ಞಾನಿ, ಹರಿ ಅನ್ನತಕ್ಕಂಥ ಸತ್ಯನಾಮ. ಹೆಸರು ಕೊಟ್ಟರು ಅಷ್ಟೇ. ರಾಮ ಅಂತ ಹೆಸರು ಹೇಳಿದ್ರು, ಕೃಷ್ಣ ಅಂತ ಹೆಸರು ಹೇಳಿದ್ರು. ಆದರೆ ಎಲ್ಲರಲ್ಲೂ ಅವನು ಪ್ರಕಾಶಮಾನವಾಗಿದ್ದಾನೆ, ಅವನಿಗೆ ಆಕಾರ ಇಲ್ಲ. ಬೆಳಕು ಕೊಡ್ತಾ ಇದ್ದಾನೆ. ಪ್ರಕಾಶ ಅಂದರೆ ಬೆಳಕು, ನಮಗೆ ಜ್ಞಾನದ ಬೆಳಕು ಕೊಡ್ತಾ ಇದ್ದಾನೆ, ಅರಿವಿನ ಬೆಳಕನ್ನು ಕೊಡ್ತಾ ಇದ್ದಾನೆ, ಸತ್ಯಾಸತ್ಯ ವಿಚಾರ ಮಾಡತಕ್ಕಂಥ ಒಂದು ಶಕ್ತಿಯನ್ನು, ಬೆಳಕನ್ನು ಕೊಡ್ತಾ ಇದ್ದಾನೆ. ಯಾವುದು? ನಮ್ಮೆಲ್ಲರ ಸ್ವರೂಪ, ನಮ್ಮೆಲ್ಲರ ಆತ್ಮ. ಆ ಪ್ರಕಾಶ, ಆ ಬೆಳಕು, ಅದರ ವಿಚಾರ ನಮ್ಗೆ ಎಲ್ಲಿ ಸಿಗಬೇಕು ಅಂದರೆ ಸತ್ಸಂಗದಲ್ಲಿ ಮಾತ್ರ. ಆತ್ಮನ ಯಾರು ನೋಡೋದು? ಯಾರೂ ನೋಡಿಲ್ಲ, ಕಣ್ಣಿಗೆ ಕಾಣುವಂಥದ್ದಲ್ಲ, ಅದಕ್ಕೆ ಆಕಾರ ಇಲ್ಲ. ತನಗೆ ತಾನೇ ಅನುಭವವುಳ್ಳಂತಕ್ಕಂಥದ್ದು. ನಿಮ್ಮ ಆತ್ಮದ ಅನುಭವ ನಿಮಗೆ ಆಗುತ್ತೆ, ನಿಮ್ಮ ಅರಿವಿನ ಅನುಭವ ನಿಮಗೆ ಆಗುತ್ತೆ, ನಮಗಾಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಒಂದು ಉದಾಹರಣೆ ಕೊಡ್ತಾರೆ. ಎಲ್ಲರೂ ರಾಮ ರಾಮ ಅಂತ ಕರೀತಾ ಇದ್ದಾರೆ, ಕೇವಲ ನಾಮ ಮಾತ್ರದಿಂದ ಅದು ಸಿಗುವಂಥದ್ದಲ್ಲ. ಅದರ ಅನುಭವ ಆಗಬೇಕಾದ್ರೆ ಗುರುಗಳ ಮೂಲಕ ತಿಳಿಬೇಕು. ಒಂದು ಉದಾಹರಣೆ ಕೊಡ್ತಾರೇನು, ಸಕ್ಕರೆ ಸಕ್ಕರೆ ಅಂತ ಅಂದರೆ ಅದರ ಅನುಭವ ಆಗುತ್ತಾ? ಅದನ್ನು ನಾವು ತಿಂದಾಗ ಮಾತ್ರ ಇದು ಸಕ್ಕರೆ. ಅದೇ ರೀತಿಯಾಗಿ ಆತ್ಮನಿಗೆ ಆಕಾರವಿಲ್ಲ, ಅವನು ಜ್ಞಾನಾಕಾರ, ಅವನು ಜ್ಞಾನಾಕಾರ, ಅರಿವಿನ ಆಕಾರ, ತಿಳಿತಾನೆ. ಆ ತಿಳಿಯುವ ಶಕ್ತಿ ಮನುಷ್ಯನಲ್ಲಿದೆ, ವಿಶೇಷವಾಗಿ ಪ್ರಾಣಿಗಳಲ್ಲೂ ಇದೆ. ಆದರೆ ಇಷ್ಟೊಂದು ತಿಳಿಯೋ ಶಕ್ತಿಗಳು ಇಲ್ಲ ಅವಕ್ಕೆ. ಜೀವಭಯ, ಆಹಾರ ಅಷ್ಟೇ ಬೇಕಾಗಿರೋದು. ಆದರೆ ಮನುಷ್ಯನಲ್ಲಿ ವಿಶೇಷವಾದ ಶಕ್ತಿ ಇದೆ, ತನ್ನನ್ನು ತಾನು ತಿಳಿಯೋದು, ತನ್ನನ್ನು ತಾನು ತಿಳಿಯೋದು. ಇದಕ್ಕೆ ಇಲ್ಲಿ ರಾಮ ಅಂತ ಕರೆದ್ರು ಸಾಹೇಬರು, ಕಬೀರ್ ಸಾಹೇಬರು. ಯಾಕೆಂದರೆ ಅವರ ಗುರುಗಳು ವೈಷ್ಣವ ಸಂಪ್ರದಾಯವರಾದ ಶ್ರೀ ರಮಾನಂದ ಸ್ವಾಮಿಗಳು, ಅವ್ರ ಗುರುಗಳು ವೈಷ್ಣವ ಸಂಪ್ರದಾಯರವರು. ರಾಮನ ಪೂಜೆ ಮಾಡ್ತಾಯಿದ್ರು, ರಾಮನ ಪೂಜೆ ಮಾಡ್ತಾಯಿದ್ರು ಗುರುಗಳವರು. ತದನಂತರ ಅವರು ಬದಲಾವಣೆ ಆಗ್ತಾರೆ, ಶಿಷ್ಯನಿಂದ ಗುರು ಬದಲಾವಣೆ ಆಗ್ತಾರೆ. ಯಾರು? ಕಬೀರ್ ಸಾಹೇಬರು ಶಿಷ್ಯರು. ಅವರು ಬದಲಾವಣೆ ಆಗಿ ಅವ್ರು ಹೇಳ್ತಾರಂತೆ, ನನಗೆ ನೀನು ಗುರುನಪ್ಪ ಅಂತ. ಎಲ್ಲ ತಿಳಿದ ಮೇಲೆ, ವಿಚಾರ ಮಾಡಿದಾದ ಮೇಲೆ, ನನಗೆ ನೀನು ಗುರು. ಲೋಕದ ರೂಢಿಯಲ್ಲಿ ನೀನು ನನಗೆ ಶಿಷ್ಯ, ಆದರೆ ಆಂತರ್ಯದಲ್ಲಿ ನೀನು ನನಗೆ ಗುರು. ಅದನ್ನೇ ಹೇಳ್ತಾರೆ. ಅದು ಸತ್ಯ. ಅದನ್ನು ಕರೀರಿ, ಅದನ್ನು ತಿಳಿಯಿರಿ. ಅದನ್ನು ತಿಳಿದವರು ಬೇರೆ ಏನೂ ಮಾಡಬೇಕಾಗಿಲ್ಲ. ಒಂದು ದೇವಸ್ಥಾನಕ್ಕೆ ಹೋಗೋದು ಬೇಕಾಗಿಲ್ಲ, ಒಂದು ಪೂಜೆ ಪುನಸ್ಕಾರ ಮಾಡೋದು ಬೇಕಾಗಿಲ್ಲ. ಅದರ ಮನನವೇ, ಅದರ ನಿಧಿಧ್ಯಾಸನವೇ ಪೂಜೆ, ವ್ರತ ಇವೇ. ಮತ್ತು ಸಮಾಜದಲ್ಲಿ ಮಾಡ್ತಾರೆ, ಕರೀತಾರೆ, ಬಂಧು ಬಳಗ, ಹೋಗೋಣ, ಅಟೆಂಡ್ ಮಾಡೋಣ, ಮದುವೆ ಕರೀತಾರೆ, ಹಂಗೆ ಇದೂ ಒಂದು ಕಾರ್ಯಕ್ರಮ ಅಂತ ಕರೀತಾರೆ, ಹೋಗೋಣ, ಕೂತ್ಕೊಳ್ಳೋಣ, ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ಆದರೆ ನಮಗೆ ಸತ್ಯ ಗೊತ್ತಾದ ಮೇಲೆ ಅವುಗಳ ಒಂದು ವಿಚಾರವೇ ನಮಗೆ ಬೇಕಾಗಿಲ್ಲ. ಯಾವುದರಿಂದ ಬಿಡುಗಡೆ ಅನ್ನೋದು ನಮಗೆ ಗೊತ್ತಾಯಿತೋ ಆಗ ಅದು ನಮ್ಗೆ ಬೇಕಾಗಿಲ್ಲ. ಅದನ್ನೂ ಮಾಡ್ತೀನಿ, ಇದನ್ನೂ ಮಾಡ್ತೀನಿ ಅಂದರೆ ಸಾಧ್ಯವೇ ಇಲ್ಲ. ಅದನ್ನೂ ಮಾಡ್ತೀನಿ, ಇದನ್ನೂ ಮಾಡ್ತೀನಿ ಅಂದರೆ ಸಾಧ್ಯವೇ ಇಲ್ಲ. ಮುಕ್ತಿ ಆಗೋಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಆಗಾಮಿ ಕರ್ಮಗಳು, ಮುಂದೆ ಜನನವನ್ನು ಕೊಡತಕ್ಕಂಥ ಕರ್ಮಗಳು, ಜನ್ಮವನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳು. ನಾವೆಲ್ಲ ಬಿಡುಗಡೆಗೆ ಇಲ್ಲಿ ಸೇರಿರೋದು. ನಾವು ಹುಟ್ಟು ಸಾಳ ಬಂಧನದಿಂದ ಬಿಡುಗಡೆಗೋಸ್ಕರನೇ ನಾವು ಈ ಆತ್ಮ ವಿಚಾರವನ್ನು ಕೇಳೋಕ್ಕೆ ಸೇರಿದ್ದೀವಿ. ಎಲ್ಲೂ ಇದು ಅಷ್ಟೊಂದು ಪ್ರಚಾರನೂ ಆಗೋದಿಲ್ಲ. ಕಾರಣ ಏನು? ಮನುಷ್ಯನಿಗೆ ಅನೇಕ ಬೇಡಿಕೆಗಳು, ಸಾಕಷ್ಟು ತೃಪ್ತಿಯಿಂದ ಜೀವನ ನಡೆಸುವಷ್ಟು ಸಿಕ್ಕಿದರೂ ಸಹ
ಇನ್ನೂ ಬೇಕು ಅನ್ನೋ ಬೇಡಿಕೆಗಳಿಂದಾಗಿ ಅವುಗಳನ್ನು ಆಶ್ರಯಿಸಿದ್ದಾನೆ. ಅವುಗಳೇನು ಕೊಟ್ಬಿಡ್ತಾವ ಬೇಡಿಕೆಗಳು? ಇಲ್ಲ, ಅವುಗಳು ಕೊಡಕ್ಕೆ ಸಾಧ್ಯ ಇಲ್ಲ, ಕೊಡೋದು ಇಲ್ಲ. ಮಹಾಭಾರತದಲ್ಲಿ ಒಂದು ಉದಾಹರಣೆ ಏನು, ದ್ರೌಪದಿ ವಸ್ತ್ರಾಭರಣ, ಅವಳು ಕೃಷ್ಣನನ್ನು, ಆ ಸಮಯದಲ್ಲಿ ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮ, ಕೃಷ್ಣನನ್ನು ಮೊರೆ ಇಡ್ತಾಳೆ, ನನ್ನನ್ನು ರಕ್ಷಣೆ ಮಾಡು ಅಂತ. ಅವನು ಏಕಾಏಕಿ ಬರೋದಿಲ್ಲ, ಫಿಲಮ್ನಲ್ಲಿ ತೋರಿಸ್ದಂಗೆ. ಅದೇ ಫಿಲಮ್ನಲ್ಲಿ ತೋರಿಸ್ತಾರೆ, ಸಿನಿಮಾದಲ್ಲಿ, ಹಳೆಯ ಸಿನಿಮಾದಲ್ಲಿ. ಅವನು ಚಿಂತನೆ ಮಾಡ್ತಾನೆ, ಇವಳು ಯಾರಿಗಾದರೂ ಬಟ್ಟೆ ದಾನ ಮಾಡಿದಳ, ದ್ರೌಪದಿ ಯಾರಿಗಾದರೂ ಬಟ್ಟೆ ದಾನ ಮಾಡಿದಳ? ಮಾಡಿರ್ತಾಳೆ. ಸಣ್ಣ ವಯಸ್ಸಿನಲ್ಲಿ ಒಬ್ಬ ಋಷಿವರ್ಯ ಸ್ನಾನ ಮಾಡುವಾಗ ಅವನ ಕೌಪಿನ ಹೊರಟೋಗ್ಬಿಡುತ್ತೆ, ಇವರೆಲ್ಲ ನೀರು ತುಂಬಕ್ಕೆ ಬಂದಿರ್ತಾರೆ. ಅವನು ಹೇಳ್ತಾನೆ, ನಾನು ಮೇಲೆ ಬರೋಕ್ಕಾಗ್ತಿಲ್ಲ, ನನಗೆ ಮಾನ ಮುಚ್ಕೊಳ್ಳೋಕೆ ಬಟ್ಟೆ ಕೊಡಿ ಅಂತ. ಇವಳು ಹರಿದಿ ಕೊಟ್ಟಿರ್ತಾಳೆ ಹಿಂದಿನ ಜನ್ಮದಲ್ಲಿ. ನೋಡಿ, ನಾನು ಮಾಡಿದ್ದು ತನಗೆ ಅನ್ನೋದಕ್ಕೆ ಉದಾಹರಣೆ. ಅದನ್ನು ಗಮನಿಸ್ತಾನವನು. ಆ ಒಂದು ಸೀರಿಯಲ್ನಲ್ಲೂ ತೋರಿಸ್ತಾರೆ, ಮಹಾಭಾರತ ಸೀರಿಯಲಿ. ಆ ಕೃಷ್ಣನಿಗೆ ಗಾಯ ಆಗಿದ್ದಾಗ ಇವಳು ಸೆರಗನ್ನು ಹರಿದಿ ಕಟ್ಟಿರ್ತಾಳೆ. ನೋಡಿ, ದಾನ ಮಾಡಿರ್ತಾಳೆ. ಆ ದಾನದ ಫಲ ಬೇಗ ಮುಟ್ಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ. ಏನೇ ಕೊಟ್ಟರೂ ಸಹ ಅದನ್ನು ಅನುಭವಿಸೋಕ್ಕೆ ನಮಗೆ ದೇಹ ಬೇಕು. ದೇವಿ ದೇವತಾದಿಗಳು ಕೊಡೋದಿಲ್ಲ. ಏನಾದರೂ ಅವ್ರ ನಂಬಿಕೆ ಇದು ಪೂಜೆ ಮಾಡ್ತಾ ಇದ್ರೆ ಮಾಡಲಿ, ಕೊಟ್ಟರೆ ದೇಹ ಅನುಭವಿಸೋಕೆ ಬೇಕು. ಮಕ್ಕಳನ್ನ ಕೇಳ್ತಾರೆ, ಒಳ್ಳೆ ಮಕ್ಕಳು ಹುಟ್ಟಿದ್ರು ಪರವಾಗಿಲ್ಲ, ವಾಟ್ಸಪ್ನಲ್ಲಿ ಹಾಕಿದ್ರು. ಅಲ್ಲ, ನನ್ನ ಮಗ ಏನು ಓದಿದ್ದಾನೆ, ಎಮ್.ಕಾಮ್ ಓದಿದ್ದಾನೆ, ಕಂಪ್ಯೂಟರ್ ಮಾಡ್ಕೊಂಡು ಎಲ್ಲಿದ್ದಾನೆ, ಅಮೇರಿಕಾದಲ್ಲಿದ್ದಾನೆ, ಕೆನಡಾದಲ್ಲಿದ್ದಾನೆ, ಆಸ್ಟ್ರೇಲಿಯಾದಲ್ಲಿದೆ. ಇವರೆಲ್ಲವರೇ ವೃದ್ಧಾಶ್ರಮದಲ್ಲಿದ್ದಾರೆ. ಯಾಕೆ? ಅದು ಪ್ರಾರಬ್ಧ ಕರ್ಮ. ಇವರು ಕೇಳ್ಕೊಂಡಿರೋದು, ಒಳ್ಳೆ ಮಗನ ಕೊಡೋ, ವಿದ್ಯಾವಂತನ ಕೊಡೋ, ಕೇಳ್ಕೊಂಡು ಎಷ್ಟೋ ಜನ್ಮದಲ್ಲಿ ಕೇಳ್ಕೊಂಡು ಬಂದಿರ್ತಾರೆ, ಅದು ಫಲ ಕೊಟ್ಟಿರುತ್ತೆ. ನಾವು ಸಹ ಅಷ್ಟೇ, ಮುಕ್ತಿಗೋಸ್ಕರ ಹಿಂದಿನ ಜನ್ಮಗಳಲ್ಲಿ ಬೇಡಿಕೊಂಡಿದ್ದೀವಿ. ಕೃಷ್ಣನನ್ನು ಬೇಡ್ಕೊಂಡಿದ್ದೀವಿ, ರಾಮನನ್ನು ಬೇಡ್ಕೊಂಡಿದ್ದೀವಿ. ನೋಡಿ, ಆ ಒಂದು ಫಲ ನಮಗಿವಾಗ ಸಿಕ್ಕಿದೆ. ಕೇಳೋವಂಥ ಫಲ, ಮುಕ್ತಿಯ ವಿಚಾರವನ್ನು ಕೇಳೋವಂಥ ಒಂದು ಫಲ ನಮಗೆ ಸಿಕ್ಕಿದೆ. ಮುಂದಿನದು ನಮ್ಮ ಕೆಲಸ, ನಮ್ಮನ್ನು ತಂದಲ್ಲಿ ಬಿಟ್ಟಿದೆ ನಮ್ಮ ಪುಣ್ಯ. ಮುಂದಿನದು ನಾವು ಮಾಡ್ಕೊಬೇಕು. ಏನು? ಗುರುವನ್ನು ಆಶ್ರಯಿಸಬೇಕು, ಗುರುಗಳಿಂದ ದೀಕ್ಷೆ ತೆಗೆದುಕೊಳ್ಬೇಕು, ಅವರು ಹೇಳಿದಂಥ ಆಚಾರ ವಿಚಾರಗಳನ್ನು ಪಾಲನೆ ಮಾಡಬೇಕು. ಹೀಗೆ ಮಾಡಿದಾಗ ನಮಗೆ ಭವಬಂಧನದ ಬಿಡುಗಡೆ ಆಗುತ್ತೆ. ಇನ್ಯಾವುದೂ ಸಹ ನಮ್ಮನ್ನು ಭವಬಂಧನಗಳಿಂದ ಬಿಡುಗಡೆ ಆಗೋದಿಲ್ಲ. ಮತ್ತು ಯಾರು ಈ ಆತ್ಮನನ್ನು ತಿಳಿತಾರೋ ಅವರು ಹರಿ. ನೋಡಿ, ಹರಿ ಅವರು ದೇವರು. ಇವೆಲ್ಲ ತಿಳಿತಾ ಇದ್ದಾರೆ. ನೀವೆಲ್ಲ ದೈವಸ್ವರೂಪಿಗಳು, ದೇವರುಗಳು. ದೇವರು ಇಲ್ಲ ಅಂತ ಕಬೀರ್ ಸಾಹೇಬರೆಲ್ಲೂ ಹೇಳಿಲ್ಲ. ದೇವರು ಇದ್ದಾನೆ. ಇರುವಿಕೆಯನ್ನು ನೀವು ತಿಳಿದುಕೊಳ್ಳಿ. ಎಲ್ಲರೂ ಹೇಳೋದು ಅಷ್ಟೇ. ಎಲ್ಲ ವೇದಗಳು ಹೇಳ್ತವೆ, ಆತ್ಮನನ್ನು ತಿಳಿರಿ ಅಂತ. ಆದರೆ ಅವರ ಪ್ರಮಾಣ ಕಡಿಮೆ, ಹೊರಗಿನ ಪೂಜಾ ವಿಚಾರಗಳ ಪ್ರಮಾಣ ಜಾಸ್ತಿ. ಹಾಗಾಗಿ ಜಗತ್ತಿನ ತುಂಬ ಅದೇ ಹರಡಿದೆ. ಅದು ಯಾವುದೇ ಧರ್ಮ ಆಗಿರ್ಬೋದು. ಜ್ಞಾನಿ ಸಂತ ಹರಿಹೈ. ನೋಡಿ, ಯಾರು ಆತ್ಮಜ್ಞಾನವನ್ನು ತಿಳಿದಿದ್ದಾರೋ ಅವನು ಹರಿ. ಹರಿ ಅಂದರೆ ಆಗಲೇ ಹೇಳಿದ್ವಲ್ಲ, ಹರಿಸೋನು, ನಮ್ಮ ಕಷ್ಟಗಳನ್ನು ಬಿಡುಗಡೆ ಮಾಡಿಸೋನು. ಯಾವಾಗ ನೀವು ಇಂಥ ಒಂದು ಜ್ಞಾನವನ್ನು ತಿಳಿದಿರ್ತಕ್ಕಂಥ ಗುರುಗಳನ್ನು ಆಶ್ರಯಿಸಿದಾಗ ಆತ ಆ ಗುರು ಏನು ಮಾಡ್ತಾನೆ, ನೀನು ಸಹ ಉದ್ಧಾರ ಆಗಪ್ಪ, ನೀನು ಕಲ್ಯಾಣವಾಗೋ, ನಿನಗೂ ಕಲ್ಯಾಣ ಮಾಡ್ಕೋ ಅಂಥೇಳಿ ನಮಗೆ ಅಭಯ ನೀಡ್ತಾನೆ, ಆಶೀರ್ವಾದ ಮಾಡ್ತಾನೆ, ವಿಚಾರಗಳನ್ನು ತಿಳಿಸ್ತಾನೆ. ಆ ವಿಚಾರಗಳನ್ನು ಶ್ರವಣದ ಮೂಲಕ ಕೇಳಿ ಮನನ ಮಾಡಿ ಅದನ್ನೇ ಧಾರಣೆ ಮಾಡೋದೇ ನಿಧಿಧ್ಯಾಸನ. ನೋಡಿ, ಆ ಗುರುವೇ ಪರಮಾತ್ಮ. ತಂದೆ ತಾಯಿಗಳು ದೇವರುಗಳು, ಶಿಕ್ಷಣ ಕೊಡತಕ್ಕಂಥ ದೇವರು, ಶಿಕ್ಷಕರು ದೇವರುಗಳು. ಯಾಕಂದರೆ ನಮ್ಮ ಜೀವನವನ್ನು ರೂಪಿಸ್ತಾರೆ ತಂದೆ ತಾಯಿಗಳು, ಶಿಕ್ಷಕರು.
ಇದು ಪ್ರತಿ ಬಾರಿ ನಡೀತಾ ಇದೆ. ನಾವು ಮನುಷ್ಯ ಜನ್ಮ ತಾಳ್ದಾಗೆಲ್ಲ ನಮಗೆ ನಡೀತಾ ಇದೆ. ಜೀವನವನ್ನು ರೂಪಿಸತಕ್ಕಂಥವ್ರು ಶಿಕ್ಷಕರು, ತಂದೆ ತಾಯಿಗಳು. ಆದರೆ ಸಮಾಜದ ಗುರು ಇರ್ತಾರಲ್ಲ, ಒಳ್ಳೇದಾಗಬೇಕು ಈತನಿಗೆ ಅಂತ, ಕಲ್ಯಾಣ ಆಗಬೇಕು ಅಂತ ಇರ್ತಾರಲ್ಲ, ಆಧ್ಯಾತ್ಮಿಕ ಗುರು, ಸಮಾಜ. ಇದೆಲ್ಲ ನೋಡಿ, ಸಮಾಜ, ಸತ್ಸಂಗದ ಸಮಾಜ. ಈ ಸಮಾಜವನ್ನು ಉದ್ಧಾರ ಮಾಡತಕ್ಕಂಥವನು ಮಾತ್ರ ಆಧ್ಯಾತ್ಮಿಕ ಗುರು. ಅವನೇ ನಿಜವಾದ ದೇವರು, ಅವನೇ ನಿಜವಾದ ದೇವರು. ಅಲ್ಲಿ ಹೇಳಿದ್ವಲ್ಲ, 3 ಕಾಲಗಳಲ್ಲಿ ವಿಚಾರಗಳನ್ನು ತಿಳಿಸ್ತಾನೆ ಅವನು. ನೋಡಪ್ಪ, ನೀನು ಈ ರೀತಿ ಇದ್ದೆ, ಹಿಂದೆ ಇದ್ದೆ, ಈಗಿದೆಯಾ, ಮುಂದೆ ಕೂರ್ತೀಯ, ನೀನು ತಿಳ್ಕೊಳ್ಳಿಲ್ಲ ಅಂದರೆ. ಈ ಎಲ್ಲ ಮರ್ಮಗಳನ್ನು ತಿಳಿಸಿ ನಮಗೆ ಸತ್ಯವನ್ನು ತಿಳಿಸ್ತಾನೆ. ಇದು ಸತ್ಯನಪ್ಪ. ಯಾರು? ನಿನ್ನ ಸ್ವರೂಪ ಸತ್ಯ, ಗುರುವಿನ ದೇಹವೂ ಸತ್ಯವಲ್ಲ, ಗುರುವಿನ ಆತ್ಮ ಸತ್ಯ. ಗುರು ಹೊರಟೋಗ್ಬಿಟ್ರು ಹನುಮಾನ್ ಸಾಹೇಬರು, ಆದರೆ ಅವರ ವಿಚಾರಗಳು, ಕಬೀರ್ ಸಾಹೇಬರು ಹೊರಟೋದ್ರು, ಅವ್ರ ವಿಚಾರಗಳು ಸತ್ಯ ನಿರಂತರವಾಗಿ ನಡೀತಾ ಇದೆ. ತಿಳಿದು ಮುಕ್ತರಾಗ್ತಾ ಇದ್ದಾರೆ. ಅದರಿಂದ ಹೇಳಿದ್ದು ಹರಿ. ಯಾರು? ಜ್ಞಾನಿ ಸಂತ ಹರಿ. ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡತಕ್ಕಂಥವ್ರು. ಅದಕ್ಕೆ ಸತ್ಸಂಗ ಮಾಡಿ. ಕರಿಯೇ ನಿತ್ಯ ಸತ್ಸಂಗಕ್ಕೋ ಬಾಧಾ ಸಕಲ ಮಿಠಾಯ್, ಐಸಾ ಅವಸರ್ ನಾಮಿಲೆ ಬಹುರೀನ್ ಅರ್ಥನ ಪಾಯ್. ನೋಡಿ, ಸತ್ಸಂಗ ಎಲ್ಲಿ ಮಾಡಬೇಕು? ಗುರುಗಳ ಹತ್ರ ಮಾಡಬೇಕು. ಬಾಧಾ ಸಕಲ ಮಿಠಾಯ್, ನಮ್ಮ ದುಃಖಗಳನ್ನೆಲ್ಲ ದೂರ ಮಾಡ್ತಾನೆ. ಐಸಾ ಅವಸರ್ ನಾಮಿಲೆ, ಇಂಥ ಒಂದು ಸುಸಮಯ, ಮನುಷ್ಯ ಜನ್ಮನೇ ಸುಸಮಯ. ಇದು ಮತ್ತೆ ಬರುತ್ತೋ ಇಲ್ಲೋ ಗೊತ್ತಿಲ್ಲಪ್ಪ, ಮತ್ತೆ ಯಾವಾಗೋ ಬರೋದು, ಹೇಳಲಿಕ್ಕೆ ಅಸಾಧ್ಯ. ಹಾಗಾಗಿ ಈಗ ಬಂದಿದೆ, ತಿಳ್ಕೊ. ಈ ಪ್ರಪಂಚದಲ್ಲಿ ಅಂತಃಕರಣ, ಅಶುದ್ಧ ಅಂತಃಕರಣ ಉಳ್ಳವರು ಸಾಕಷ್ಟು ಜನ ಇದ್ದಾರೆ. ಸುಖವನ್ನು ಅಪೇಕ್ಷಿಸಿ ಹೊರಗಿನ ವಸ್ತುಗಳನ್ನು ಪೂಜೆ ಮಾಡೋದರಲ್ಲಿ ಮಗ್ನರಾಗಿದ್ದಾರೆ. ಅವರಿಗೆಲ್ಲ ಸುಖ ಸಿಗೋದಿಲ್ಲ. ಶಾಶ್ವತವಾದ ಸುಖ, ಅಳಿವಿಲ್ಲದ ಸುಖ ಅವರಿಗೆಲ್ಲ ಸಿಗೋದಿಲ್ಲ. ಯಾರು ಜ್ಞಾನಿಗಳನ್ನು, ನಿಜವಾದ ಆಧ್ಯಾತ್ಮ ವಿಚಾರವನ್ನು ತಿಳಿದಂಥವ್ರ ಹತ್ರ ಹೋಗ್ತಾರೋ ಅವ್ರು ಖಂಡಿತ ಸುಖ ಇದೆ, ಅಂಥವ್ರು ಖಂಡಿತ ಸುಖ ಇದೆ. ಈ ಪ್ರಪಂಚದಲ್ಲಿ ಇದಕ್ಕೆ ಬರೋದು ಕಡಿಮೆ, ಈ ಒಂದು ನಿಜವಾದ ಸತ್ಯವಾದ ಜ್ಞಾನ ವಿಚಾರಕ್ಕೆ. ಇದಕ್ಕೆ ಅನೇಕ ತೊಡಕುಗಳನ್ನು ಮಾಡೋರೇ ಇದ್ದಾರೆ, ಅನೇಕ ತೊಡಕುಗಳನ್ನು ಮಾಡೋರು ಇದ್ದಾರೆ, ಅಡಚಣೆಗಳನ್ನು ಮಾಡೋರು ಇದ್ದಾರೆ. ಅದರಿಂದ ನಾವು ಅವುಗಳಿಂದ ಎಚ್ಚರ ಇರಬೇಕು. ಪರಿವಾರದಿಂದ ತೊಡಕು, ಹಂಗಾರೆ ಪರಿವಾರನೇ ಬಿಟ್ಬಿಡೋಣ? ಇಲ್ಲ, ಅದನ್ನು ಬಗೆಹರಿಸಿಕೊಳ್ತಕ್ಕಂಥ ಉಪಾಯವನ್ನು ಗುರುಗಳು ಹೇಳ್ತಾರೆ. ಶಾಂತಿ ರೀತಿಯಿಂದ ಬಗೆಹರಿಸ್ಕೊಬೇಕು ಮನೆ ಒಂದು ವಿಚಾರಗಳನ್ನು. ತುರ್ತು ಕೆಲಸಗಳಿದ್ದರೆ ಅಟೆಂಡ್ ಮಾಡಿ ಅದನ್ನು. ಆದರೆ ಈ ಒಂದು ಸಮಯನ ಬಿಡುವು ಮಾಡಿಕೊಂಡು ನೀವು ಬರಬೇಕು. ಅವರಿಂದ ಅಡಚಣೆ ಆಗಬಾರ್ದು. ಆ ರೀತಿ ಯುಕ್ತಿ ಉಪಾಯಗಳನ್ನು ನೀವು ಜೀವನದಲ್ಲಿ ರೂಢಿಸ್ಕೊಳ್ಳಿ. ಬಲವಂತವಾಗಿ ಬರತಕ್ಕಂಥದ್ದು ಬೇಡ. ಯುಕ್ತಿ ಉಪಾಯ, ಎಲ್ಲ ಯುಕ್ತಿ ಉಪಾಯದಿಂದಲೇ ಬರ್ತಾ ಇರೋದು. ಬರೋಕ್ಕಾಗಲಿಲ್ವಾ? ಒಂದು ದಿನ ಏನೂ ಆಗೋದಿಲ್ಲ. ಆದರೆ ಮನನ ಮಾಡ್ತಾಯಿರಿ. ಏನು ಕೇಳಿದ್ದೀರ ಮನನ ಮಾಡ್ತಾರೆ, ಇದ್ದಲ್ಲೇ ಸತ್ಸಂಗ. ಕೇಳಿದ್ದನ್ನೇ ಮನನ ಮಾಡೋದೇ ಸತ್ಸಂಗ. ಹೊಸ ಹೊಸ ವಿಚಾರಗಳು ಬೇಕಂದರೆ ಸತ್ಸಂಗಕ್ಕೆ ಬೇಕು. ಹಾಗಾಗಿ ಇದನ್ನು ನೀವು ಮಾಡುವಂತರಾಗಿ ಆಗ ನಿಮಗೆ ನಿಮ್ಮ ಸ್ವರೂಪದ ವಿಚಾರ, ಸ್ವರೂಪದ ದರ್ಶನ ಇವೆಲ್ಲವೂ ತಿಳಿಯುತ್ತೆ. ನಾವೇನು ಮಾಡ್ತಾ ಇದ್ದೀವಿ? ರಾಮ 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 ಅಂತ ಕರೀತಾ ಇದ್ದೀವಿ. ಆದರೆ ನಿಜವಾದ ಆತ್ಮನನ್ನು ಕುರಿತು ನಾವು ಧ್ಯಾನ ಮಾಡ್ತಾ ಇಲ್ಲ, ಚಿಂತನೆ ಮಾಡ್ತಾ ಇಲ್ಲ. ಗಿಣಿಪಾಠ ಆಗಿಬಿಟ್ಟಿದೆ ನಮಗೆ. ರಾಮ 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 ರಾಮ. ಅಲ್ಲಿ ಹೇಳ್ತಾರೆ, ಇಲ್ಲಿ ಒಂದು ಉದಾಹರಣೆ ಮೂಲಕ ಹೇಳ್ತಾರೆ. ಒಬ್ಬ ಹಕ್ಕಿಗಳನ್ನು ಹಿಡಿಯತಕ್ಕಂಥ, ಗಿಣಿಗಳನ್ನು ಹಿಡಿಯತಕ್ಕಂಥ, ಮಾರಾಟ ಮಾಡತಕ್ಕಂಥ ವ್ಯಕ್ತಿ ಸಂತೆನಲ್ಲಿ 1-2 ಗಿಣಿಗಳನ್ನು ಮಾರಾಟ ಮಾಡೋಕ್ಕೆ ಇಟ್ಕೊಂಡಿರ್ತಾನೆ. ಒಬ್ಬ ಮಹಾತ್ಮರು ಆತನಿಗೆ ಹೇಳ್ತಾರೆ, ಬಿಟ್ಬಿಡು, ಅದಕ್ಕೆ ತೊಂದರೆ ಕೊಡಬೇಡ ಅಂತ. ಸ್ವಾಮಿ, ನನ್ನ ಕಾಯಕನೇ ಇದು, ನನ್ನ ಕೆಲಸನೇ ಇದು, ಹಿಡಿದು ಮಾರಾಟ ಮಾಡಿದರೆ ನನ್ನ ಹೊಟ್ಟೆಪಾಡು. ಆ ಸಂತರು ಏನು ಮಾಡ್ತಾರೆ? ದುಡ್ಡು ಕೊಟ್ಟು ತೆಗೆದುಕೊಂಡ್ಬಿಡ್ತಾರೆ. ಆ 2 ಗಿಣಿಗಳನ್ನು ತೆಗೆದುಕೊಂಡು ಅದಕ್ಕೆ ಪಾಠ ಮಾಡ್ತಾರೆ. ಬೇಡ ಬಂದ, ಹಕ್ಕಿ ಹಾಕ್ದ, ಬಲೆ ಹಾಕ್ದ, ನಾವು ತಿನ್ನಕ್ಕೆ ಹೋದ್ವಿ, ಸಿಕ್ಕಾಕೊಂಡ್ವಿ,
ಇದನ್ನು ಪಾಠ ಮಾಡ್ತಾರೆ, ಎಚ್ಚರಗೊಳ್ಳಿ ಅಂತ ಅವಕ್ಕೆ, ಸಿಕ್ಕಾಕ್ಕೊಳ್ಬಾರ್ದು ಬಲೆಗೆ ಅಂತ ಪಾಠ ಮಾಡ್ತಾರೆ. ಅವೇನು ಮಾಡ್ತು, ಬರೀ ಅದನ್ನೇ ಹೇಳ್ತವೆ. ಅವು ಗೊತ್ತಾಗಲಿಲ್ಲ, ಅವಕ್ಕೆ ವಿಶೇಷವಾದ ಶಕ್ತಿ ಇಲ್ಲ. ಇಷ್ಟು ಪಾಠ ಮಾಡಿ ಬಿಟ್ಬಿಟ್ಟ ಕಾಡನಿಗೆ. ಅವೇನು ಮಾಡ್ತು, 2 ಗಿಳಿಗಳು ಎಲ್ಲ ಗಿಳಿಗಳಿಗೂ ಹೇಳ್ಕೊಂಬಂದ್ಬಿಟ್ಟು ಅದನ್ನು ಏನು ಬೇಡ ಬಂದ, ಅಕ್ಕಿ ಹಾಕ್ತಾ ಬಲೆ ಹಾಕ್ತಾ ನಾವು ಅಕ್ಕಿ ತಿನ್ನಕ್ಕೆ ಬಂದ್ವಿ, ಸಿಕ್ಕಾಕೊಂಡ್ವಿ, ಬೇಡ ಎತ್ಕೊಂಡು ಹೋದ. ಗಿಣಿ ಪಾಠ ಆಗ್ಬಿಡ್ತು ಅದಕ್ಕೆ ಗಿಣಿ ಪಾಠ. ಎಲ್ಲ ಗಿಣಿಗಳು ಅದೇ ಹೇಳ್ತವೆ, ಬೇಡ ಬರ್ತಾನೆ, ಬೇಡ ಅವನ ಮಗ ಬರ್ತಾನೆ, ಇವು ಅದನ್ನೇ ಹೇಳ್ತವೆ. ಅವನು ಏನು ಆಶ್ಚರ್ಯ ಆಗೋತೈತೆ, ಹೋಗಿ ತಂದೆಗೆ ಹೇಳ್ತಾನೆ, ಹಿಂಗೆಲ್ಲ ಹೇಳ್ತಾ ಇದ್ವು, ಏನೋ ಬೇಡ ಬಂದ, ಅಕ್ಕಿ ಹಾಕ್ತಾ ಬಲೆ ಹಾಕ್ತಾ ನಾವು ತಿನ್ನಕ್ಕೆ ಹೋದ್ವಿ, ಸಿಕ್ಕಾಕೊಂಡ್ವಿ, ಹುಷಾರಾಗ್ಬಿಟ್ಟವಪ್ಪ ಗಿಣಿಗಳು, ಯಾವುದು ಸಿಗೋದಿಲ್ಲ ಅಂತ. ಅವ್ರ ತಂದೆ ಹೇಳ್ತಾನೆ, ಲವ್ ಗುಗೋ, ಅವು ಗಿಣಿ ಪಾಠ ಕಣವು, ಅವಕ್ಕೇನು ಅರಿವಿಲ್ಲ, ಅವು ಯಾರೋ ಹೇಳ್ಕೊಟ್ಟವ್ರೆ ಅದು ಹೇಳ್ತಾ ಇತ್ತು, ಯಾರೋ ಹೇಳ್ಕೊಟ್ಟವ್ರೆ ಅದು ಹೇಳ್ತಾ ಇತ್ತು ಅಷ್ಟೇ. ನೀನು ಬಲೆ ಹಾಕುವಾಗ ಬಂದೇ ಬರ್ತವೆ, ಬೀಳ್ತವೆ, ಸಿಕ್ಕಾಕೊಳ್ತವೆ. ಹೌದೇನಪ್ಪ, ಹೌದು, ಹೋಗೋ, ಗಿಣಿ ಪಾಠ, ನಿನಗೆ ಅನುಭವ ಕಡಿಮೆ. ಬಂದ ಆಗ್ದ ಅವು ಹೇಳ್ತಾನೆ, ಅದನ್ನೇ ಮಾತಾಡ್ಕೊಂಡು ಬಂದ್ಬಿದ್ವು. ಏನಕ್ಕೆ ಈ ಕತೆ ಹೇಳ್ತಾ ಇದ್ದಾರೆ ಅಂತ ಅಂದರೆ, ಅನೇಕ ಯುಗಗಳಿಂದ ನಾವು ಇದೇ ರೀತಿ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ ಗಿಣಿ ಪಾಠ. ರಾಮ 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 ರಾಮ, ಅದು ಏಕಾಗ್ರತೆ ಬರೋದಕ್ಕೆ ಮಾತ್ರ, ಅದನ್ನು ಅಷ್ಟೇ ಏಕಾಗ್ರತೆ ಬರುತ್ತೆ ಅದನ್ನು ಜಪ ಮಾಡ್ತಾ ಇದ್ರೆ. ಆದರೆ ಅದರಿಂದ ಬಿಡುಗಡೆ ಇಲ್ಲ. ಕೇವಲ ನಾಮ ಜಪ ಮಾಡೋದ್ರಿಂದ ನಮಗೆ ಬಿಡುಗಡೆ ಆಗಿದ್ದ ಪಕ್ಷದಲ್ಲಿ ಗ್ರಂಥಕರ್ತರು ಬರೆದವ್ರೆ. ಇಷ್ಟೊಂದು ಉಪಾಯಗಳು ಯಾಕೆ ಹೇಳಿದ್ರು, ವೈರಾಗ್ಯ ಯಾಕೆ ಹೇಳಿದ್ರು, ಶ್ರವಣ ಮನನ ನಿಧಿಧ್ಯಾಸನ ಯಾಕೆ ಹೇಳಿದ್ರು, ಮನೋವಿಕಾರಗಳನ್ನು ತ್ಯಾಗ ಮಾಡುವಂಥ ಯಾಕೆ ಹೇಳಿದ್ರು ಉಪನಿಷತ್ತುಗಳಲ್ಲಿ, ವ್ರತಗಳನ್ನು ಯಾಕೆ ಹೇಳಿದ್ರು, ಏನೋ ಅನೇಕ ವ್ರತಗಳು ಏನಕ್ಕೋಸ್ಕರ, ಅವೆಲ್ಲ ಏಕಾಗ್ರತೆಗೋಸ್ಕರ ಅಷ್ಟೇ ವ್ರತಗಳು, ನಾಮ ಜಪ. ಆದರೆ ಪೂರ್ಣವಾದ ವೈರಾಗ್ಯಶಾಲಿಗೆ ಮಾತ್ರ ಒಂದು ವಿಚಾರ ಗೊತ್ತಾಗುತ್ತೆ. ನಾವು ಗಿಳಿಪಾಠ ಮಾಡ್ತಾ ಇದ್ದೀವಿ, ಗಿಳಿಗಳು ಹೇಳ್ದಂಗೆ ಬೇಡ ಬಂದ, ಬಲೆ ಹಾಕ್ದ, ಅಕ್ಕಿ ಹಾಕ್ದ, ನಾವು ತಿನ್ನಕ್ಕೆ ಹೋದ್ವಿ, ಸಿಕ್ಕಾಕೊಂಡ್ವಿ. ಹಾಗೆ ಗಿಣಿಪಾಠ ಮಾಡ್ತಾ ಇದ್ದೀವಿ. ಅಳವಡಿಸ್ಕೊಳ್ಳಿಲ್ಲ ಜ್ಞಾನವನ್ನು ಅಳವಡಿಸ್ಕೊಳ್ಳಿಲ್ಲ, ಆಚರಣೆಗಳನ್ನು ಬದಲಾವಣೆ ಮಾಡಿಕೊಳ್ಳಿಲ್ಲ, ನಮ್ಮ ಕಾರ್ಯಗಳನ್ನು ಬದಲಾವಣೆ ಮಾಡಿಕೊಳ್ಳಿಲ್ಲ. ಬಿಡುಗಡೆ ಏನು ಮಾಡಬೇಕು, ವೈರಾಗ್ಯಶಾಲಿಯಾಗಿರಬೇಕು. ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು, ನಮ್ಮ ಜ್ಞಾನೇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು, ಸತ್ಕಾರ್ಯಗಳಲ್ಲಿ ಅದನ್ನು ತೊಡಗಿಸ್ಕೊಳ್ಬೇಕು, ಗುರು ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ಯಾಕೆ ಗುರು ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂದರೆ, ನಮಗೆ ಕ್ರೆಡಿಟ್ ಆಗುತ್ತೆ, ಮಾಡತಕ್ಕಂಥ ಸೇವೆಗಳು ನಮ್ಮ ಜ್ಞಾನ ಮಾರ್ಗದಲ್ಲಿ ಮುನ್ನಡೆಸ್ತವೆ ನಮ್ಮನ್ನು. ಹಾಗಾಗಿ ಗುರು ಸೇವೆ ಮಾಡಬೇಕು. ತನು ಮನ ಧನಗಳಿಂದ ಗುರು ಸೇವೆ ಮಾಡಿ. ಯಾವಾಗಲೂ ಆ ಒಂದು ನಾಮಸ್ಮರಣೆ ಮಾಡಿ. ಗುರು ಏನು ಕೊಟ್ಟಿರ್ತಾನೆ ಆ ನಾಮಸ್ಮರಣೆ. ಶ್ವಾಸ ಮೇ ನಾಮಲೆ ವೃತ ಶ್ವಾಸ ಮತಿ ಕೋಯ್ ನಾ ಜಾನೆಯ ಶ್ವಾಸಕ್ಕೂ ಹಾವನ ಹೋಯ್ ನ ಹೋಯ್. ಶ್ವಾಸದಲ್ಲೂ ಕಳೆದ ವಾರ ಹೇಳಿದೆ ದೊಡ್ಡಾಪುರದಲ್ಲಿ, ಎಲ್ಲೇ ಇರಲಿ, ಹೇಗೆ ಇರಲಿ, ಟಾಯ್ಲೆಟ್ನಲ್ಲಿರಲಿ, ಅಡುಗೆ ಮನೆಯಲ್ಲಿರಲಿ, ಬೆಡ್ರೂಮ್ನಲ್ಲಿರಲಿ, ಅಡುಗೆ ಹಾಲ್ನಲ್ಲಿರಲಿ, ಎಲ್ಲನ ಇರಲಿ, ನಾಮಸ್ಮರಣೆ ಮಾಡ್ತಾಯಿರಿ. ತಾತಯ್ಯನವರು ಅದೇ ಹೇಳಿದ್ದಾರೆ, ಕೈವಾರ ತಾತಯ್ಯನ. ಎಲ್ಲನ ಇರಪ್ಪ, ಆತ್ಮಚಿಂತನೆ ಮಾಡ್ತಾಯಿರು, ಆತ್ಮನನ್ನು ಕುರಿತು ಸ್ಮರಣೆ ಮಾಡ್ತಾಯಿರು, ಗುರು ಸ್ಮರಣೆ ಮಾಡು. ಯಾಕೆ ಗುರು ಮಾರ್ಗ ತೋರಿಸ್ತಾನೋ ಅವನು ಸ್ಮರಣೆ ಮೊದಲು ಆದ್ಯತೆ. ಆತ್ಮವಿಚಾರವನ್ನು ನೀನು ಮಾಡುವಂತನಾಗೋ. ನಾನು ಈ ದೇಹವಲ್ಲ, ನಾನು ಆತ್ಮಸ್ವರೂಪನು, ಆತ್ಮವೇ ಪರಮಾತ್ಮ, ಇದರಿಂದನೇ ಬಿಡುಗಡೆ. ಚೆನ್ನಾಗಿ ದೃಢವಾಗಿ ನಾವು ಧಾರಣೆ ಮಾಡ್ಕೊಳ್ಬೇಕು. ನಮ್ಮ ಕೆಲಸ ಕಾರ್ಯಗಳೇನು ಬಿಡೋ ಅವಶ್ಯಕತೆ ಇಲ್ಲ. ಕಬೀರ್ ಸಾಹೇಬ್ ಎಲ್ಲೂ ಅವ್ರು ಹೇಳಿಲ್ಲ, ಬಿಟ್ಬಿಟ್ಟು ಹೋಗಿ ತಪಸ್ ಮಾಡು. ಆಗಲೇ ಹೋದ ವಾರ ಹೇಳ್ದಂಗೆ ತಪಸ್ ಮಾಡು, ಬೆಂಕಿ ಮಧ್ಯೆ ಕೂತ್ಕೊಂಡು ತಪಸ್ ಮಾಡು, ನೀರಿನ ಮಧ್ಯೆ ಕೂತ್ಕೊಂಡು ತಪಸ್ ಮಾಡು, ಏನೂ ಬೇಕಾಗಿಲ್ಲ. ಸರಳವಾದಂಥ ಮಾರ್ಗ ತಿಳಿಸ್ಕೊಟ್ರು ಕಬೀರ್ ಸಾಹೇಬ್. ಎಲ್ಲೇ ಇರು, ಹೇಗೆ ಇರು, ಅಹಿಂಸಾವಾದಿಯಾಗಿರು. ಹಿಂಸೆ ಮಾಡಬೇಡ ನಿನ್ನ ಊಟಕ್ಕೋಸ್ಕರ ಹಿಂಸೆ ಮಾಡಬೇಡ. ಸಸ್ಯಾಹಾರವನ್ನು ಸೇವನೆ ಮಾಡು.
ಮನಸ್ಸಿನ ನಿಗ್ರಹಕ್ಕೆ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ನೈತಿಕತೆಯಿಂದ ಜೀವನ ನಡೆಸು, ನ್ಯಾಯಯುತವಾಗಿ ಜೀವನ ನಡೆಸು, ಅನೈತಿಕತೆಯಿಂದ ಇರಬೇಡ, ಒಬ್ರಿಗೆ ತೊಂದರೆ ಕೊಡಬೇಡ, ಇನ್ನೊಬ್ಬರ ವಸ್ತುನ ಕದಿಬೇಡ. ಈ ರೀತಿ ನೈತಿಕತೆಯನ್ನು ತಿಳಿಸ್ತಾರೆ ಕಬೀರ್ ಸಾಹೇಬರು. ಆಗ ನಿನಗೆ ವೈರಾಗ್ಯವನ್ನು ಯಾವಾಗ ತಾಳ್ಕೊಂಡು ನೀನು ಮುಂದುವರಿತಾ ಇರ್ತೀಯೋ ಖಂಡಿತವಾಗಲೂ ನಿನಗೆ ಆತ್ಮದ ಅನುಭವ ಆಗುತ್ತೆ. ಮರಣಕಾಲದಲ್ಲಿ ಅದು ನಿನಗೆ ಕೆಲಸಕ್ಕೆ ಬರುತ್ತೆ. ಯಾಕೆ ಮರಣಕಾಲದಲ್ಲಿ ಕೆಲಸಕ್ಕೆ ಬರುತ್ತೆ ಅಂತ ಅಂದರೆ, ನಾವು ಅಭ್ಯಾಸ ಮಾಡಿದ್ರೆ ಅದು ನೆನಪಾಗೋದು. ಅಭ್ಯಾಸ ಮಾಡಿ ಇಟ್ಕೊಂಡಿದ್ರೇ, ಸತತವಾಗಿ ಚಿಂತನೆ ಮಾಡಿದ್ರೇ ನಮಗೆ ಆ ಸಮಯದಲ್ಲಿ ನಮಗೆ ನೆನಪಿಗೆ ಬರುತ್ತೆ. ನಾವು ಬೇರೆ ಅಭ್ಯಾಸ ಮಾಡಿದರೆ ಮರಣ ಸಮಯದಲ್ಲಿ ನಮಗೆ ನೆನಪು ಬರೋದಿಲ್ಲ. ಸಾಂಸಾರಿಕ ಚಿಂತನೆಗಳೇ ತುಂಬಿಕೊಂಡಿದ್ರೆ ನಾವು ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಂಸಾರದಲ್ಲಿ ನಮಗೆ ಅನಾಸಕ್ತಿ ಇದ್ರೂ ಇಲ್ದಂಗೆ ಇರಬೇಕು. ನಾವು ಏನು, ಮನೆಯವ್ರನ್ನ ಪೋಷಣೆ ಮಾಡಬೇಕು, ನಮ್ಮ ಕರ್ತವ್ಯ. ಮನೆ ಹೆಂಗಸರ ಕೆಲಸ ಅವ್ರ ಕರ್ತವ್ಯ. ಮಕ್ಕಳನ್ನ ಪೋಷಣೆ ಮಾಡೋದು ತಂದೆ ತಾಯಿಗಳ ಕರ್ತವ್ಯ. ವಿದ್ಯಾಭ್ಯಾಸ ಕೊಡಿಸೋದು ತಂದೆ ತಾಯಿಗಳ ಕರ್ತವ್ಯ. ಅದರ ಜೊತೆಯಲ್ಲಿ ಆತ್ಮಚಿಂತನೆ ಮಾಡಬೇಕು. ನಾನು ಯಾರು ಅಂತ ತಿಳಿಬೇಕು. ಗುರು ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು. ಇದನ್ನು ಮಾಡಿದ್ರೆ ಮಾತ್ರನಪ್ಪ ನಿನಗೆ ನಿನ್ನ ಸ್ವರೂಪದ ಪರಿಚಯ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಏನು, ಗಿಣಿ ಪಾಠ ಆಗ್ಬಿಟ್ಟಿದೆ. ಕಿಸಿ मुख से किसी नाम का लेते ही हरि पापों का भस्म एवं मोक्ष प्राप्त होने की मान्यता पागलपन. ಏನು, ಯಾವುದೋ ಒಂದು ನಾಮಸ್ಮರಣೆ ಮಾಡ್ತಾ ಇದ್ರೆ ನಮ್ಮ ಎಲ್ಲ ಪಾಪಗಳು ಭಸ್ಮ ಆಗುತ್ತೆ ಅನ್ನೋದು ಅದು ಹುಚ್ಚುತನ. ಅದು ಆ ರೀತಿ ಸಾಧ್ಯ ಇಲ್ಲ. ಅಷ್ಟೊಂದು ಸುಲಭವಾಗಿ ನಮ್ಮ ಕರ್ಮಗಳು, ನಮ್ಮ ಪಾಪಕರ್ಮಗಳು ನಷ್ಟ ಆಗೋದಿಲ್ಲ. ಜ್ಞಾನಾಗ್ನಿಯಿಂದ ಅವುಗಳನ್ನೆಲ್ಲ ಸುಡಬೇಕು. ಆತ್ಮಜ್ಞಾನದ ಜ್ಞಾನಾಗ್ನಿ ಬೇಕು. ಅಂತಿಂಥ ಜ್ಞಾನದಿಂದ ಅವೆಲ್ಲ ಸುಡೋದಿಲ್ಲ. ಹಾಗಾಗಿ ಮತ್ತು ನಿಯಮಗಳಿದ್ದಾವೆ, ಹೇಳಿದ್ವಲ್ಲ. ಮನೋವಿಕಾರಗಳನ್ನು ದೂರ ಮಾಡ್ಕೊಳ್ಬೇಕು, ವೈರಾಗ್ಯವನ್ನು ದಾಳಿ ಮಾಡ್ಕೊಳ್ಬೇಕು, ಕ್ಷಮ, ದಯೆ, ಕರುಣೆ, ಸತ್ಯ, ಶೀಲ ಇವುಗಳನ್ನೆಲ್ಲ ಧಾರಣೆ ಮಾಡ್ಕೊಂಡು ಅದ್ರ ಮಾರ್ಗದಲ್ಲಿ ನಡಿಬೇಕು. ಇದಕ್ಕೆ ವಿರುದ್ಧವಾದಂಥ ಎಲ್ಲ ದುರ್ಗುಣಗಳನ್ನು ದೂರ ಮಾಡ್ಕೊಬೇಕು. ಏನು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನೆಲ್ಲ ದೂರ ಮಾಡ್ಕೊಳ್ಬೇಕು. ಕಬೀರ್ ಸಾಹೇಬರು ಜೀವಂತಕ್ಕೂ ಮೊದಲೇ 100 ವರ್ಷಗಳಿಂದ ರಾಮನಾಮ ಜಾಪ ಆಗ್ತಾ ಇತ್ತು. ವೈಷ್ಣವ ಸಂಪರ್ಕದಿಂದ, ವೈಷ್ಣವರ ಸಂಪರ್ಕ, ರಮಾನಂದ ಗುರುಗಳು ಇವರು ಅದರ ವಿಚಾರ ತಿಳಿದ್ರು. ಏನು, ಕೆಲಸಕ್ಕೆ ಬರದೇ ಇರತಕ್ಕಂಥ ರಾಮ ಅಂತ ಹೇಳ್ಕೊಂಡ್ರೆ ಬಿಡುಗಡೆ ಆಗತ್ತಾ ಅಂತ ಇಲ್ಲ. ಅವರೇನು ಮಾಡಿದ್ರು, ಆತ್ಮಾರಾಮ, ನಮ್ಮ ಸ್ವರೂಪಕ್ಕೆ ಅವರವರ ಸ್ವರೂಪಕ್ಕೆ ರಾಮ ಅಂತ ಇಟ್ಟರು. ಇದನ್ನು ಚಿಂತನೆ ಮಾಡಿ. ಇದಕ್ಕೆ ಉದಾಹರಣೆಯಾಗಿ ಸದ್ಗುರು ಹನುಮಾನ್ ದಾಸ್ ಸಾಹೇಬ್ ಹೇಳ್ತಾ ಇದ್ರು. ಇದೆ, ಅನೇಕ ವರ್ಷಗಳಿಂದ ಗುರುಕುಲದ ಪದ್ಧತಿ ಭಾರತದಲ್ಲಿ ಇದೆ. ಏನು, ಗುರುಕುಲದಲ್ಲಿ ಎಲ್ಲ ವಿದ್ಯೆಗಳನ್ನು ತಿಳಿಸುವ ವಿಚಾರ, ಭಗವಂತನ ವಿಚಾರವನ್ನು ಸಹ ತಿಳಿಸ್ತಾರೆ. ಗುರುಕುಲ ಪದ್ಧತಿ ತಿಳಿದಂಥವರೆಲ್ಲ, ಭಗವಂತನ ವಿಚಾರ ತಿಳಿದಂಥವರೆಲ್ಲ ಮುಕ್ತರಾಗಿದ್ದ ಪಕ್ಷದಲ್ಲಿ ಜನಸಂಖ್ಯೆ ಏನಾಗಬೇಕಾಗಿತ್ತು? ಕಮ್ಮಿ ಆಗಿಲ್ಲ. ನೋಡಿ, ಆಗ ಎಷ್ಟೋ ಸಾವಿರಾರು ಜನ ಒಂದೊಂದು ಗುರುಕುಲದಲ್ಲಿ ಇದ್ದಿದ್ದು ಕತೆಗಳಲ್ಲಿ ಹೇಳ್ತಾರೆ. ಗುರುಗಳ ಹತ್ರ ಇಷ್ಟು ಜನ ಶಿಷ್ಯಂದಿರಿದ್ರು ಅಂತ. ಅವರೆಲ್ಲ ಭಗವಂತನ ವಿಚಾರ ತಿಳಿದಿದ್ದರೆ ಮುಕ್ತರಾಗಬೇಕಾಯಿತು. ಯಾಕೆ ಆಗಲಿಲ್ಲ? ಇದು 50 ವರ್ಷದ ಮಾತು ಹನುಮಾನ್ ಸಾಹೇಬ್ರದು. ಆಗಲೇ ಬೆಡ್ಗಳಿಲ್ಲ ಅಂತ ಹೇಳ್ತಾ ಇದ್ರು ಹನುಮಾನ್ ಸಾಹೇಬರು. ಬೆಡ್ಗಳಿಲ್ಲ, ಎಲ್ಲ ನೆಲದ ಮೇಲೆ ಹಾಕ್ಬಿಟ್ಟಿದ್ದಾರೆ. ಯಾಕೆ? ಜನಸಂಖ್ಯೆ ಜಾಸ್ತಿ. ಈಗಲೂ ಜನಸಂಖ್ಯೆ ದುಪ್ಪಟ್ಟಾಗಿದೆ, ಮುಕ್ತರಾಗ್ತಾ ಇಲ್ಲ.
ಮುಕ್ತರಾಗ್ತಾ ಇಲ್ಲ. ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ, ಎಲ್ಲರೂ ಭಕ್ತಿ ಮಾಡ್ತಾ ಇದ್ದಾರೆ. ಕೃಷ್ಣನ ಭಕ್ತಿ ಮಾಡ್ತಾರೆ, ರಾಮನ ಭಕ್ತಿ ಮಾಡ್ತಾರೆ, ಮತ್ತೊಬ್ಬರು ಮುಕ್ತರಾಗಲಿಲ್ಲ. ಬೇಡಿಕೆಗಳನ್ನ ಇಟ್ಕೊಂಡು ಪೂಜೆ ಮಾಡಿದ್ರು. ಪ್ರಪಂಚದಲ್ಲಿ ಮನುಷ್ಯರಾಗಿ ಹುಡ್ತಾ ಇದ್ದಾರೆ, ಕಷ್ಟ ಸುಖಗಳನ್ನು ಅನುಭವಿಸ್ತಾ ಇದ್ದಾರೆ, ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದಾರೆ. ಯಾರೇ ಆಗಿರ್ಬೋದು, ಚಕ್ರವರ್ತಿ ಆದರೂ ಅವನಿಗೂ ದೇಹ ಧರ್ಮ ಏನಿದೆಯೋ ಅದು ದೇಹಕ್ಕೆ ಕಾಯಿಲೆ ಬಂದೇ ಬರುತ್ತೆ. ಬಡವನಿಗಾದರೂ ಅಷ್ಟೇ, ಶ್ರೀಮಂತನಿಗಾದರೂ ಅಷ್ಟೇ, ದೇಹವ ಧರ್ಮವೇ ಅದು ಅಷ್ಟೇ. ಶರೀರ ರೋಗಮಯ, ಪ್ರಪಂಚ ದುಃಖಮಯ. ರೋಗದಿಂದ ಇದ್ದೇ ಇರುತ್ತೆ, ಯಾರನ್ನೂ ಬಿಟ್ಟಿದ್ದಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಈ ರೀತಿ ಹಲವಾರು ವರ್ಷಗಳಿಂದ ನಾವು ಅದನ್ನು ಜಪ ಮಾಡಿದ್ದೀವಿ ಹಿಂದಿನ ಅನೇಕ ಜನ್ಮಗಳಲ್ಲಿ. ಬಿಡುಗಡೆ ಆಗಿದ್ದರೆ ನಾವು ಹುಡ್ತಾ ಇರಲಿಲ್ಲ. ಬಿಡುಗಡೆಯಾಗತಕ್ಕಂಥ ರಾಮನನ್ನು ಪೂಜೆ ಮಾಡಿರಿ, ಆರಾಧನೆ ಮಾಡಿರಿ, ಪೂಜೆ ಪುನಸ್ಕಾರಗಳನ್ನು ಮಾಡಿ, ಸ್ಮರಣೆ ಮಾಡಿ ಯಾವುದನ್ನು ಶಬ್ದಗಳನ್ನು ಸ್ವೀಕಾರ ಮಾಡಿ ಅವುಗಳಲ್ಲಿರ್ತಕ್ಕಂಥ ಒಳಮರ್ಮವನ್ನು ಅರಿಯುವುದೇ ವಿವೇಕನ, ಜ್ಞಾನವಂತನ ಲಕ್ಷಣ ಕಾರ್ಯ. ಶಬ್ದ ಸ್ವೀಕಾರ ಕೋ ಉಸ್ಕಾ ಅಪನ ಅರ್ಥ ದೇನಾ ವಿವೇಕವಾನ್ ಕಾ ಕಾಮ್ ಹೈ. ಶಬ್ದಗಳು ತೆಗೆದುಕೊಂಡು, ವಿಚಾರಗಳು ತೆಗೆದುಕೊಂಡು ಅವುಗಳನ್ನು ಬಿಡಿಸಬೇಕು. ಸತ್ಯ ಏನಿದೆ, ಅಸತ್ಯ ಏನಿದೆ, ಲಾಭ ಏನು, ನಷ್ಟ ಏನು. ವ್ಯವಹಾರದಲ್ಲಿ ನಾವು ಯೋಚನೆ ಮಾಡ್ತೀವಲ್ಲ, ಇದರಿಂದ ಲಾಭ ಇಷ್ಟು, ಇದು ನಷ್ಟ ಆಗುತ್ತೆ ಅಂದರೆ ಪಕ್ಕಕ್ಕೆ ಇಡ್ತೀವಿ ಅಲ್ವರಾ? ಅದೇ ರೀತಿಯಾಗಿ ಶಬ್ದಗಳು, ಏನೇನು ಶಬ್ದಗಳು ಬರ್ತಾವೋ ಆಧ್ಯಾತ್ಮಿಕ ವಿಚಾರದಲ್ಲಿ, ಯಾರು ಏನೇ ಹೇಳಿ ವಿಚಾರ ಮಾಡಿ. ಈಗಂತೂ ನಮಗೆ ಸಾಕಷ್ಟು ವಿಚಾರಗಳು ಯೂಟ್ಯೂಬ್ ಮೂಲಕ ಸಿಗ್ತಾ ಇರ್ತವೆ. ದೇವರು ಅಂದರೆ ಯಾರು, ಅನೇಕ ವಿಧದಲ್ಲಿ ಅರ್ಥ ತಿಳಿಸ್ತಾ ಇರ್ತಾರೆ. ಅನೇಕ ವಿಧದಲ್ಲಿ ಕೆಲವರು ಆತ್ಮನೇ ದೇವರು ಅಂತಾರೆ, ಕೆಲವು ಇನ್ನೊಬ್ಬರು ಅಂತಾರೆ. ನಮ್ಮ ಕೆಲಸ ಏನೋ ಅದನ್ನು ಜರಡಿ ಹಿಡಿಬೇಕು. ಈಗೆಲ್ಲ ಜರಡಿ ಹಿಡಿಯೋದೆಲ್ಲ ಕಡಿಮೆ ಆಗಿಬಿಟ್ಟಿದೆ. ಮೊದಲೆಲ್ಲ ಜರಡಿ ಹಿಡಿಯೋರು, ಒಟ್ಟನ್ನು ಬೇರೆ ಮಾಡೋರು, ಗಟ್ಟಿಯನ್ನು ಬೇರೆ ಮಾಡೋರು. ಅದೇ ರೀತಿಯಾಗಿ ಶಬ್ದಗಳನ್ನು ನಾವು ಜರಡಿ ಹಿಡಿಬೇಕು. ಹೇಳ್ತಾರೆ, ಕುಂಡಲಿನಿ ಚಕ್ರ 8 ಚಕ್ರಗಳವೆ. ಅವುಗಳನ್ನೆಲ್ಲ ಮಾಡೋಕ್ಕಾಗೋದಿಲ್ಲ. ಮಾಡಿದ್ರೂ ಸಹ ಅವುಗಳಿಂದ ಮುಕ್ತಿ ಇಲ್ಲ. ಸಹಸ್ರಾರು ಚಕ್ರ, ಮಣಿಪೂರಕ, ಆಜ್ಞಾ ಚಕ್ರ ಇತ್ಯಾದಿ 8 ಚಕ್ರಗಳನ್ನ ಹೇಳ್ತಾರೆ. ಕುಂಡಲಿನ ಶಕ್ತಿನ ಜಾಗೃತಗೊಳಿಸ್ಬೇಕು ಅಂತಾರೆ. ಅವೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ರಿಗೂ ಆಗೋದಿಲ್ಲ, ಕಷ್ಟ ಇದೆ ಅವೆಲ್ಲ. ಆದರೆ ಕಬೀರ್ ಸಾಹೇಬ್ರ ಜ್ಞಾನ ಬಹಳ ಸುಲಭವಾದದ್ದು. ನಿನ್ನನ್ನು ನೀನು ತಿಳಿಯಪ್ಪ, ವೈರಾಗ್ಯವಂತನಾಗಿರು, ಖಂಡಿತ ಖಂಡಿತವಾಗಲೂ ಮುಕ್ತನಾಗ್ತೀಯ. ಮುಕ್ತ ಜೀವಿಯ ಲಕ್ಷಣ ಏನು ಅನ್ನೋದು ಅವನ ಒಂದು ಆಚಾರ ವಿಚಾರಗಳಲ್ಲಿ ಗೊತ್ತಾಗ್ಬಿಡುತ್ತೆ. ನೋಡ್ತಾ ಇರ್ತೀವಿ, ಹನುಮಾನ್ ಸಾಹೇಬರು ಧೈರ್ಯ, ಆತ್ಮಜ್ಞಾನ, ಧೀರವಂತರಾಗಿದ್ರು. ಹೇಳ್ತಾ ಇದ್ರು ಅವರು, ಈ ಶರೀರ ಯಾವಾಗೋ ಏನೋ, ರಸ್ತೆಯಲ್ಲಿ ಹೋಗ್ತಾ ಇದ್ದಾಗೇ ಹೋಗ್ಬಿಡ್ಬೋದು, ಮನೆಯಲ್ಲಿ ಹೋಗ್ಬೋದು, ಆಚೆ ಕಡೆ ಹೋಗ್ಬೋದು. ನೋಡಿ ಮುಕ್ತಿವಂತರ ಲಕ್ಷಣ ಹಾಗೆ ಆಯಿತು. ಅಪಘಾತದಲ್ಲಿ ತೀರ್ಕೊಂಡ್ರು. ಗೊತ್ತಿತ್ತು ಅವ್ರಿಗೆ, ಯಾವಾಗ ಏನಾಗುತ್ತೋ ಏನೋ ಗೊತ್ತಿಲ್ಲ. ಇದ್ರ ಮೇಲೆ ಇರ್ತಕ್ಕಂಥ ಮೋಹವನ್ನು ಬಿಡಿ. ಇದರಲ್ಲಿ ನೀವು ಸುಖವನ್ನು ಬಯಸೋ ಅಂತಕ್ಕಂಥ ವಿಚಾರವನ್ನು ಬಿಡಿ. ಎಲ್ಲ ವಯಸ್ಸಾಗಿದ್ದೀವಿ, ಸುಖ ಪಡೆಯೋಕ್ಕೆ ಆಗ್ತಾ ಇದೆ ನಮಗೀಗ? ಇಲ್ಲ. ಊಟ ಮಾಡೋಕ್ಕಾಗ್ತಾ ಇಲ್ಲ, ಎಲ್ಲ ಪಥ್ಯವು. ಎಲ್ಲ ಪಥ್ಯ, ಇದು ತಿನ್ನಬಾರ್ದು, ಅದು ತಿನ್ನಬಾರ್ದು, ಒಬ್ಬೊಬ್ಬರಿಗೆ ಅಲ್ವರಾ? ಹಾಗಾಗಿ ಈ ದುಃಖಗಳಿಂದ ಆಗಲೇ ಹೇಳ್ದಂಗೆ ಇವೆಲ್ಲ ದುಃಖಗಳು. ಇದನ್ನು ಬಿಡುಗಡೆ ಆಗಬೇಕಾದ್ರೆ ನಿನ್ನನ್ನು ನೀನು ತಿಳಿಬೇಕಪ್ಪ, ನೀನು ತಿಳಿಬೇಕು. ಇಲ್ಲಿ ಬೀಜಕ್ಕೆ ಒಂದು ಗ್ರಂಥದಲ್ಲಿ ಅಲ್ಲಲ್ಲಿ ರಾಮ ಅಂತ ತಿಳಿಸಿದ್ದಾರೆ. ನಿಮ್ಮ ಅಂತರಾತ್ಮವೇ ರಾಮ,
ಇದು ನಿಯಮವಾದದ್ದು. ಇನ್ನು ಒಳಗಡೆ ನಾವು ಏನೇನು ಹೊರಗಡೆ ಉರ್ತಾ ಇರ್ತೀವೋ ಅಲ್ಲೇನೂ ಸಿಗೋದಿಲ್ಲ. ಅವೆಲ್ಲ ಯಾರಿಗಾರ ಸಿಕ್ಕಿದಾರ ರಾಮನು? ಯಾರಿಗೂ ಸಿಕ್ಕಿಲ್ಲ. ಯಾರಿಗಾರ ದರ್ಶನ ಕೊಟ್ಟಿದ್ದಾನ? ಇಲ್ಲ. ಮನಸ್ಸಿನಲ್ಲಿ ಚೆನ್ನಾಗಿ ತುಂಬಿಕೊಂಡಿರ್ತಾರೆ. ಧ್ಯಾನಕ್ಕೆ ಕುಳಿತಾಗ ಅವ್ರ ಮುಂದೆ ಬಂದು ನಿಂತಂಗೆ ಭಾಸವಾಗುತ್ತೆ, ನನಗೆ ದರ್ಶನ ಆಯಿತು ಅಂತ. ಅಷ್ಟೇ. ಅದನ್ನ ಚೆನ್ನಾಗಿ ಹೇಳ್ತಾರೆ ಅಲ್ಲಿ ಯಾರೋ ಒಬ್ರು ಯೂಟ್ಯೂಬ್ನಲ್ಲಿ, ಹ್ಯಾಪಿ ಲೈಫ್ ಅಂತ ರಂಗರಾಜು ಅಂತಂದರೆ ದರ್ಶನ ಯಾರಿಗೂ ಆಗ್ತಾಯಿಲ್ಲ. ಮೊನ್ನೆ ಒಂದು ನೋಡಿದ್ವಿ, ಕಾಳಿ ದರ್ಶನ ಕೊಡಲಿಲ್ಲ ಅಂತೇಳಿ ಕಾಳಿ ಮಾತೆ ಅವ್ನು ಪುರೋಹಿತ ರುಂಡನೇ ಕತ್ತರಿಸ್ಕೊಂಡ್ಬಿಡ್ತಾರೆ. ದರ್ಶನ ಯಾರೂ ಕೊಡೋದಿಲ್ಲ. ಆದರೆ ನಿಮ್ಮ ದರ್ಶನ, ನಿಮ್ಮ ಸ್ವರೂಪ ದರ್ಶನ ನಿಮಗೆ ಖಂಡಿತವಾಗ್ಲೂ ಆಗುತ್ತೆ. ಅದನ್ನು ನೀವು ತಿಳಿಯಿರಿ. ಹೇಳ್ತಾರೆ, ರಾಮನಾಮದಿಂದ ನೀವು ಎಲ್ಲ ಕರ್ಮಗಳು ಭಸ್ಮ ಆಗಿಬಿಡ್ತವೆ. ಅವೆಲ್ಲ ಇಲ್ಲ. ಪ್ರಾರಬ್ಧನ ಅನುಭವಿಸಿನೇ ನಾವು ಕಳಿಬೇಕು. ಪ್ರಾರಬ್ಧನ ಸಂಚಿತಗಾಮಿ ನಮ್ಮ ಜ್ಞಾನದಿಂದ ಸುಟ್ಟು, ಗುರು ಕೊಟ್ಟಂಥ ಆತ್ಮಜ್ಞಾನದ ಜ್ಞಾನಾಗ್ನಿಯಿಂದ ಸುಟ್ಟೋಗ್ತಿದೆ. ಇನ್ನು ಆಗಾಮಿ ನಾವು ಮಾಡೋಕ್ಕೋಗೋದಿಲ್ಲ. ಏನೋ ಮುಂದಿನ ಜನ್ಮ ನಮಗೆ ಚೆನ್ನಾಗಿರಬೇಕು ಅಂತ ಮಾಡೋಕ್ಕೋಗೋದಿಲ್ಲ. ಅದನ್ನು ಹೇಳ್ತಾರೆ, ದೇಹವಾಸನೆ, ಶಾಸ್ತ್ರವಾಸನೆ, ಲೋಕವಾಸನೆ. ದೇಹವಾಸನೆ, ಮುಂದಿನ ಜನ್ಮದಲ್ಲಿ ನಾನು ಚೆನ್ನಾಗಿರಬೇಕು, ದೇಹವಾಸನೆ, ಇಂಥ ವ್ಯಕ್ತಿಯಾಗಿ ದೊಡ್ಡ ಶ್ರೀಮಂತನಾಗಿಬಿಡಬೇಕು, ಅದಕ್ಕೆ ಬೇಕಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡೋದು, ಇದು ದೇಹವಾಸನೆ. ಇನ್ನು ಲೋಕಾಂತರ ವಾಸನೆ, ಕೈಲಾಸ ಇದೆಯಂತೆ, ವೈಕುಂಠ ಇದೆಯಂತೆ, ಅಲ್ಲಿ ಚೆನ್ನಾಗಿದೆಯಂತೆ, ಸ್ವರ್ಗ ಚೆನ್ನಾಗಿದೆಯಂತೆ, ಸ್ವರ್ಗ ಚೆನ್ನಾಗಿದೆಯಂತೆ, ಅಲ್ಲಿ ಅಪ್ಸರ ಸ್ತ್ರೀಯರೆಲ್ಲ ಇದ್ದಾರಂತೆ. ಇಲ್ಲಿ ಗ್ರಂಥಕರ್ತರಾದ ಶ್ರೀ ಅಭಿಲಾಷ್ ಸಾಹೇಬ್ರು ಹೇಳ್ತಾರೆ, ಸಾಮಾನ್ಯವಾಗಿ ಭೂಲೋಕದಲ್ಲಿ ಅನೇಕ ಕಾಯಿಲೆಗಳು ಸಹವಾಸದಿಂದ ಕಾಯಿಲೆಗಳು ಬರ್ತಾ ಇದ್ದಾವೆ. ಏಡ್ಸ್ ಕಾಯಿಲೆ ಅಂತೆ, ಮತ್ತೊಂದು ಕಾಯಿಲೆ. ಯಾಕೆ ಅಲ್ಲಿ ಇಲ್ವಾ ಕಾಯಿಲೆಗಳು? ಸ್ವರ್ಗದಲ್ಲಿ ಗೊತ್ತಿಲ್ಲ, ಸುಮ್ಮನೆ ವರ್ಣನೆ ಮಾಡಿದ್ದಾರೆ. ಯಾವುದೇ ಸುಖವನ್ನು ಭೋಗಿಸ್ಬೇಕಾದ್ರೆ ದೇಹ ಬೇಕು ತಾನೆ. ಅಲ್ಲಿ ಸ್ವರ್ಗದಲ್ಲಿ ದೇಹ ಇದ್ದು ಅದನ್ನು ಅನುಭವಿಸ್ತಾ ಇದ್ದ ಪಕ್ಷದಲ್ಲಿ ಅಲ್ಲೇನು ಕಾಯಿಲೆ ಕಸಾಲೆಗಳು ಇಲ್ವಾ? ಅದಕ್ಕೆ ಅವೆಲ್ಲ ಕಲ್ಪನೆಗಳು. ಸ್ವರ್ಗ ಅನ್ನೋದು ಕಲ್ಪನೆ, ವೈಕುಂಠ ಅನ್ನೋದು ಕಲ್ಪನೆ, ಕೈಲಾಸ ಅನ್ನೋದು ಕಲ್ಪನೆ, ಎಲ್ಲ ನಿಮ್ಮಲ್ಲಿದೆ. ರಮಣ ಮಹರ್ಷಿಗಳು ಪ್ರಶ್ನೆ ಮಾಡ್ತಾರೆ, ರಮಣ ಮಹರ್ಷಿಗಳನ್ನ ಶಿಷ್ಯರು, ವೈಕುಂಠ ಎಲ್ಲಿದೆ, ಕೈಲಾಸ ಎಲ್ಲಿದೆ? ಎಲ್ಲ ನಿನ್ನಲ್ಲೇ ಐತೆ ಕಣಯ್ಯ. ಮತ್ತು ಬೇರೆಯವರೆಲ್ಲ ಅವ್ರ ಪಾಡು ಬಿಡು, ನೀನು ನಿಂದು ನೋಡು ಅಂತಾರೆ. ನಿನ್ನ ಪಾಡು ನೋಡಯ್ಯ ನೀನು. ಶಿಷ್ಯನಿಗೆ ಪ್ರಶ್ನೋತ್ತರದಲ್ಲಿ ಅವತಾರಗಳ ಬಗ್ಗೆ ಕೇಳ್ತಾರೆ, ನಿನ್ನ ಅವತಾರ ಸಮಾಪ್ತಿ ಮಾಡ್ಕೊಳ್ಳೋದು ನೋಡಯ್ಯ, ಏನು ನೀನು ಬಂದಿದ್ಯಾ, ಬಿಡುಗಡೆ ಆಗೋದು ನೋಡು ನೀನು. ಅವ್ರ ಪಾಡ್ಗೆ ಅವ್ರು ಇದ್ದಾರೆ, ನಿನಗೇನು ಬಿಡುಗಡೆ ಬೇಕಲ್ವಾ? ನೀನು ಇಲ್ಲಿಗೆ ಬಾ, ಅದನ್ನು ಮಾಡ್ತಾವ್ರ ಮಾಡಲಿ ಬಿಡು, ಅದಕ್ಕೆ ನೀನು ಅಡ್ಡಿ ಮಾಡೋಕ್ಕೆ ಹೋಗಬೇಡ. ಅವ್ರ ಪಾಡ್ಗೆ ಅವ್ರು ಮಾಡ್ಕೊತಾರೆ. ಅದೊಂದು ಭಕ್ತಿ ಮಾರ್ಗ ಮಾಡ್ಕೊಳ್ಳಿ ಬಿಡು. ನಿನಗೇನು ಬಿಡುಗಡೆ ಬೇಕು ಅಂದರೆ ಆತ್ಮಜ್ಞಾನ ತಿಳಿ, ನಿನ್ನನ್ನು ನೀನು ತಿಳಿ. ಅವ್ರ ಪ್ರಶ್ನೆನೇ ಏನು? ಅದೇ ರಮಣ ಮಹರ್ಷಿಗಳು, ನಾನು ಯಾರು? ಕನ್ನಡ ಪದ ಆತ್ಮನಿಗೆ ನಾನು, ಆತ್ಮನಿಗೆ ಆತ್ಮ ಸಂಸ್ಕೃತ ಪದ, ಕನ್ನಡ ನಾನು ಯಾರು ತಿಳಿ. ಇದನ್ನು ತಿಳಿ. ಆದರೆ ನಮಗೇನು ಮಾಡ್ತಾ ಇದ್ದಾರೆ ಇಲ್ಲಿ ಪಂಡಿತರು? ಅದರ ವಿಚಾರಗಳನ್ನು ತುಂಬ್ತಾ ಇದ್ದಾರೆ. ಈಗಲೇ ಅಲ್ಲ, ಅನಾದಿ ಕಾಲದಿಂದ ನಡೀತಾ ಇದೆ. ಅದನ್ನು ವಿಚಾರಗಳನ್ನೇ ತುಂಬ್ತಾ ಇದ್ದಾರೆ. ಅವ್ರ ವ್ಯವಹಾರ ನಡಿಬೇಕು, ತುಂಬ್ತಾ ಇದ್ದಾರೆ. ಇಷ್ಟ ಇದೆ ತೆಗೆದುಕೋ. ಅದೇ ಹೇಳಿದ್ದು, ಶಬ್ದಗಳನ್ನು ವಿಚಾರ ಮಾಡೋ ವಿವೇಕವಂತನಾದರೆ ನೀನು ಶಬ್ದಗಳನ್ನು ವಿಚಾರ ಮಾಡಬೇಕು. ತೀರ್ಥ ಕ್ಷೇತ್ರಗಳಲ್ಲಿ ಹೋಗ್ಬಿಟ್ರೆ, ಸ್ನಾನ ಮಾಡಿಬಿಟ್ರೆ ಮುಕ್ತಿ ಸಿಗುತ್ತಾ? ಇಲ್ಲ. ಅದೊಂದು ವಿಧಿವಿಧಾನಗಳಷ್ಟೇ. ಒಂದು ಭಕ್ತಿಯ ಮಾರ್ಗದ ವಿಧಾನ. ನೀನು ಬಿಡುಗಡೆ ಬೇಕು ಅಂದರೆ ಆತ್ಮಜ್ಞಾನ, ಸ್ವರೂಪದ ಜ್ಞಾನ ತಿಳಿಬೇಕು.
ಅದರಿಂದ ನೀನು ಮೋಸಕ್ಕೆ ಒಳಪಡಬೇಡ. ಶಬ್ದಗಳನ್ನು ಪರ್ಕಾವಣೆ ಮಾಡು, ಪರೀಕ್ಷೆ ಮಾಡು. ಏನು ಹೇಳ್ತಾರೆ? ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ನೀನು ಮೋಸಕ್ಕೆ ಒಳಗಾಗಬೇಡ, ವಿಚಾರ ಮಾಡು. ಹಾಂ, ದೊಡ್ಡ ದೊಡ್ಡ ವಿದ್ಯಾವಂತರು ಇವತ್ತಿಂದ ಮೋಸ ಹೋಗ್ತಾ ಇದ್ದಾರೆ ಸೈಬರ್ ಕ್ರೈಮ್ನಲ್ಲಿ. ಏನು? ದುರಾಸೆ, ವಿಚಾರ ಮಾಡೋದಿಲ್ಲ. ಇದು ಆಗುತ್ತಾ ಇಲ್ವ? ದುಪ್ಪಟ್ಟೆ ಆಗಿಬಿಡುತ್ತೆ ಹಣ. ಹೇಗಾಗ್ಬಿಡುತ್ತೆ? ಇಂಥ ಒಂದು ಸಂಸ್ಥೆಯಲ್ಲಿ ಹಣ ತೊಡಗಿಸ್ಕೊಂಡ್ರೆ ನಿಮ್ಗೆ 2 ವರ್ಷಕ್ಕೆ ದುಪ್ಪಟ್ಟ ಆಗಿಬಿಡುತ್ತೆ. ಎಲ್ಲೋ ಇರುತ್ತೆ ಕಂಪ್ನಿ, ಗೊತ್ತೇ ಇಲ್ಲ. ಹಾಂ, ಬ್ಲೇಡ್ ಕಂಪ್ನಿ. ಅದೇ ರೀತಿಯಾಗಿ ಈ ಲೋಕಗಳು ಎಲ್ಲೋ ಅವೆ, ಯಾರಿಗೂ ಗೊತ್ತಿಲ್ಲ. ವೈಕುಂಠ ಎಲ್ಲ ಐತ ಗೊತ್ತಿಲ್ಲ, ಕೈಲಾಸ ಎಲ್ಲ ಐತ ಗೊತ್ತಿಲ್ಲ. ಏನು ಸ್ವಾಮಿ? ಹಾಂ, ಆ ಬ್ಲೇಡ್ ಕಂಪ್ನಿ ಅದೂ ಯಾವುದೋ ಅದು ಒಂದು ಬ್ಲೇಡ್ ಕಂಪ್ನಿನೇ. ಹಿಂಗೆಲ್ಲ ಬ್ಲೇಡ್. ಹಾಗಾಗಿ ವಿಚಾರ ಮಾಡು, ಎಲ್ಲ ನಿನ್ನಲ್ಲೇ ಇದೆ. ಕೃಷ್ಣನು ಆ ವಿಚಾರದಲ್ಲಿ ಹೇಳ್ತಾನೆ. ಏನು? ವೈಕುಂಠ, ಕೈಲಾಸ, ಪರಂಧಾಮ ನಿನ್ನ ಪವಿತ್ರ ಸ್ವರೂಪವೇ ಪರಂಧಾಮ, ಪವಿತ್ರವಾದ ಧಾಮ. ಅವನು ಯಾಕೆ ಹೇಳ್ತಾ ಇದ್ದ ಕೃಷ್ಣನು? ಅವೆಲ್ಲ ಇದ್ರೂ ಸಹ ಅವುಗಳಲ್ಲಿ ಹೋದರೆ ಅದು ಫಲವನ್ನು ಅನುಭವಿಸಿ ವಾಪಸ್ ಬಂದ್ಬಿಡ್ಬೇಕು ಅರ್ಜುನ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯ ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಏ ಅರ್ಜುನ, ಬ್ರಹ್ಮಲೋಕದವರೆಗಿನ ಯಾವುದೇ ಲೋಕಕ್ಕೆ ಹೋದರೂ ಪುಣ್ಯ ಕ್ಷೀಣ ಆದರೆ ನೀನು ತಾಯಿ ಗರ್ಭಕ್ಕೆ ಬಂದ್ಬಿಡ್ಬೇಕು. ಬ್ಯಾಲೆನ್ಸ್ ಇರುತ್ತೆ. ಸಂಗ್ರಹ ಮಾಡಿದಿಲ್ಲ ಸಂಚಿತ ಕರ್ಮಗಳು, ಅದಿನ್ನ ಬ್ಯಾಲೆನ್ಸ್ ಇರ್ತಾವ ಕಣಯ್ಯ. ತಾಯಿ ಗರ್ಭಕ್ಕೆ ಬಂದ್ಬಿಡ್ಬೇಕು ಅನುಭವಿಸೋಕ್ಕೆ. ಯಾವುದೇ ದೇವಿ ದೇವತಾದಿಗಳಿಂದ ನಮ್ಮ ಪಾಪವನ್ನು ಕಳೆಯೋಕ್ಕೆ ಶಕ್ತಿ ಇಲ್ಲ. ಉದಾಹರಣೆ ಇನ್ನೊಂದು ಕಥೆ. ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಹೋಗ್ಬಿಡುತ್ತೆ ಅಂತ ಪ್ರತೀತಿ ಎಲ್ಲ ಮಾತಾಡ್ತಾರೆ. ಒಮ್ಮೆ ಇದೆಲ್ಲ ಕಾಲ್ಪನಿಕ ಉದಾಹರಣೆಗಳು. ಗಂಗೆ ಮೇಲೆದ್ದು ಬರ್ತಾ ಇರ್ತಾಳಂತೆ. ಕೆಲವರು ಋಷಿಗಳು ಕೇಳ್ತಾರಂತೆ, ಏನಮ್ಮ ನಿನ್ನಲ್ಲಿ ಸ್ನಾನ ಮಾಡಿಬಿಟ್ರೆ ಪಾಪ ಎಲ್ಲ ಕಳೆದೋಗ್ಬಿಡುತ್ತೆ ಅಂತ. ಇಲ್ಲ, ನಾನು ಅವ್ರು ಏನು ಸ್ನಾನ ಮಾಡ್ತಾರೋ ಪಾಪ ಅದನ್ನು ಅವ್ರಿಗೆ ಬಿಟ್ಬಿಡ್ತೀನಿ. ಹೇಗೆ ಸ್ನಾನ ಮಾಡ್ತಾರಲ್ವಪ್ಪ? ಹೌದು. ನೀರೆಲ್ಲ ಎಲ್ಲೋತಿತ್ತು ಸ್ವಾಮಿ? ಫಿಲ್ಟರ್ ಮಾಡಿ ಕುಡಿತೀವಿ. ಸಮುದ್ರಕ್ಕೆ ಹೋತಿತ್ತಲ್ಲ? ಹಾಂ, ಸಮುದ್ರ ಏನು ಮಾಡುತ್ತೆ ಸ್ವಾಮಿ? ಹಾಂ, ಆವಿಯಾಗಿ ಮೇಲೆ ಹೋತಿದೆ, ಮೋಡ ಆಗುತ್ತೆ. ಮೋಡ ಏನು ಮಾಡುತ್ತೆ ಸ್ವಾಮಿ? ಹಾಂ, ನೋಡಿ, ಅವ್ರು ಮಾಡಿದ ಪಾಪನ ಅವ್ರವ್ರ ಮೇಲೆ ಸುರಿಸ್ಬಿಟ್ಟಿದ್ದೀನಿ, ಅವ್ರವರೇ ಅನುಭವಿಸ್ಬೇಕು. ಅವ್ರು ಮಾಡಿದ ಪಾಪನ ಅವ್ರವ್ರ ಮೇಲೆ ಸುರಿಸಿದ್ದೀನಿ ಮಳೆ ರೂಪದಲ್ಲಿ, ಅವ್ರು ಅನುಭವಿಸ್ತಿರ್ಬೇಕು. ನಾನು ತಗೊಳಕ್ಕೆ ನನಗೆ ಆಗಲ್ಲ, ತಗೊಳ್ಳೋದು ಇಲ್ಲ, ಆ ಶಕ್ತಿನೂ ಇಲ್ಲ. ಅಂದರೆ ಏನು? ಆಗೋದೇ ಇಲ್ಲ. ಅವ್ರವ್ರು ಮಾಡಿದ ಪಾಪದ ಫಲ, ಪುಣ್ಯದ ಫಲ ಅವ್ರವರೇ ಅನುಭವಿಸ್ಬೇಕು. ಪ್ರತೀತಿ ಇದೆ, ಹರಡಿಬಿಟ್ಟಿದ್ದಾರೆ, ನಡೀತಾ ಇದೆ. ಅದು ಯಾರೂ ತಪ್ಸೋಕ್ಕಾಗೋದಿಲ್ಲ. ಆ ಪಾಪ ಕರ್ಮ ಎಲ್ಲ ಸುಟ್ಟು ಭಸ್ಮ ಆಗಬೇಕಾದ್ರೆ ವೈರಾಗ್ಯವಂತರಾಗಿರಬೇಕು, ಆತ್ಮಜ್ಞಾನಿಗಳಾಗಬೇಕು, ತನ್ನನ್ನು ತಾನು ತಿಳಿಬೇಕು, ಆ ಮಾರ್ಗದಲ್ಲಿ ನಡಿಬೇಕು. ಆಗ ಮಾತ್ರ ಬಿಡುಗಡೆ. ಅದನ್ನು ನೀನು ಮಾಡುವಂತನಾಗು. ಕೇವಲ ಗಿಳಿಪಾಠದಿಂದ ನಿನಗೇನೂ ಪ್ರಯೋಜನ ಇಲ್ಲ. ಅವೆಲ್ಲ ಏಕಾಗ್ರತೆ ಬರೋದಕ್ಕೆ, ಅದನ್ನು ಹೇಳ್ತಾರೆ ಅಭಿಲಾಷ್ ಸಾಗರ್. ಏಕಾಗ್ರತೆ ಬರೋದಕ್ಕೆ ಯಾವುದೋ ಒಂದು ಭಾವಚಿತ್ರ ಮಾಡಿ ಏಕಾಗ್ರತೆ ಬರೋದಕ್ಕೆ ಅಭ್ಯಾಸ ಮಾಡೋದಕ್ಕಷ್ಟೇ. ಅದನ್ನೇ ನೀನು ಆತ್ಮವಿಚಾರ ತಿಳಿದು ಗುರುವಿನ ಸ್ಮರಣೆ ಮಾಡು, ಅಭ್ಯಾಸ ಮಾಡು. ಗುರುವಿನ ಚಿತ್ತವನ್ನು ಧಾರಣೆ ಮಾಡಿಕೊಂಡು ಅಭ್ಯಾಸ ಮಾಡು. ಏಕಾಗ್ರತೆ ಬರುತ್ತೆ. ಏಕಾಗ್ರತೆ ಬಂದರೆ ನಿನ್ನ ಮನಸ್ಸು ಏಕಾಗ್ರತವಾಗುತ್ತೆ, ಎಲ್ಲ ವಿಚಾರಗಳಿಂದ ದೂರವಾಗುತ್ತೆ. ಯಾವುದೇ ಆಲೋಚನೆಗಳಿರಲ್ಲ, ಯಾವುದೇ ಸಂಕಲ್ಪಗಳಿರಲ್ಲ, ಯಾವುದೇ ವಿಕಲ್ಪಗಳು ಇರೋದಿಲ್ಲ.
ಯಾವಾಗ ಆತ್ಮನಲ್ಲಿ ಚಿಂತೆ ಮಾಡ್ತಾ ಇರುತ್ತೋ ಇವೆಲ್ಲವನ್ನ ಪ್ರಪಂಚದ ಎಲ್ಲ ವಿಚಾರಗಳನ್ನು ಮರೆತು ನೋಡಿ, ಅದೇ ಸಮಾಧಿ ಸ್ಥಿತಿ, ಅದೇ ಸಮಾಧಿ, ಸಹಜವಾದ ಸಮಾಧಿ. ಮನುಷ್ಯ ಜೀವನದಲ್ಲಿ ಅದನ್ನು ಮಾಡ್ತಾ ಇರ್ತಾನೆ, ಸಹಜವಾದ ಸಮಾಧಿ. ಕೆಲಸದಲ್ಲಿ ತಲ್ಲೀನಾಗ್ಬಿಡ್ತಾನೆ, ಯಾರು ಬಂದರೂ ಹೋದ್ರೂ ಗೊತ್ತಾಗೋದಿಲ್ಲ, ಕಿವಿನೂ ಕೇಳಿಸೋದಿಲ್ಲ. ಆ ಸಮಯದಲ್ಲಿ ತಾನು ಮಾಡೋ ಕೆಲಸದಲ್ಲಿ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡಾಗ ಯಾರು ಬಂದರೂ ಗೊತ್ತಾಗೋದಿಲ್ಲ, ಮಾತನಾಡಿಸಿದ್ರು ಗೊತ್ತಾಗಲ್ಲ. 2-3 ಸರಿ ಅವ್ರು ಕೂಗಿ ಕರಿಬೇಕು, ಅವಾಗ ಎಚ್ಚರಗೊಳ್ತೀವಿ ನೋಡಿ, ಅದು ಸಮಾಧಿ. ಮನಸ್ಸಿನಿಂದ ಎಲ್ಲ ಆಲೋಚನೆಗಳನ್ನು ದೂರ ಮಾಡಿ ಕೆಲಸದಲ್ಲಿ ಮಗ್ನರಾಗ್ತೀವಿ, ಅದು ಸಮಾಧಿ. ಆ ಸಮಾಧಿ ಸ್ಥಿತಿಯನ್ನು ಜ್ಞಾನದಲ್ಲಿ ನೀನು ಮಾಡು. ಇದು ಸಹಜವಾದ ಇದು ಸಹಜವಾದ ಸಮಾಧಿ ಸ್ಥಿತಿ. ಇದನ್ನು ಪಡೆಯೋದಕ್ಕೆ ನೀನು ಸತ್ಸಂಗದಲ್ಲಿ ಭಾಗಿಯಾಗಬೇಕಪ್ಪ. ಸತ್ಸಂಗದಲ್ಲಿ ಭಾಗಿಯಾಗಿ ಇಲ್ಲಿ ಹೇಳ್ತಕ್ಕಂಥ ವಿಚಾರಗಳನ್ನು ಧಾರಣೆ ಮಾಡಿಕೊಳ್ಬೇಕು. ಮತ್ತು ನಮಗೆ ವಿವೇಕ ಉಂಟಾಗಬೇಕಾದ್ರೆ ಜ್ಞಾನ, ವಿವೇಕ ಅಂದರೆ ಜ್ಞಾನ, ಸತ್ಯಾಸತ್ಯಗಳ ವಿಚಾರ, ಧರ್ಮಾಧರ್ಮಗಳ ವಿಚಾರ. ಬೇರೆ ಎಲ್ಲ ವಿವೇಕ ಇದೆ ನಮಗೆ, ಪ್ರಾಪಂಚಿಕ ವಿವೇಕ ಇದೆ, ವ್ಯಾವಹಾರಿಕವಾದ ವಿವೇಕ ಇದೆ, ಏನೇನು ಪ್ರಪಂಚದಲ್ಲಿದೆ ಎಲ್ಲದರ ವಿವೇಕನೂ ಇರುತ್ತೆ. ಆದರೆ ಆಧ್ಯಾತ್ಮದ ವಿವೇಕ ನಮಗೆ ಉದಯವಾಗಬೇಕಾದರೆ ಸತ್ಸಂಗ, ಸ್ವಾಧ್ಯಾಯ, ಓದ್ಬರೋರು ಸ್ವಾಧ್ಯಾಯ ಓದ್ಬೋದು, ಆತ್ಮಜ್ಞಾನದ ವಿಚಾರಗಳನ್ನು ಓದಬೇಕು. ಬಿಡುವಿನ ಸಮಯದಲ್ಲಿ ನಮ್ಮ ಜೀವನೋಪಾಯಕ್ಕೆ ಮಾಡಬೇಕಾದಂಥ ಕಾರ್ಯಗಳನ್ನು ಮಾಡಿಕೊಂಡು ಬಿಡುವಿನ ಸಮಯದಲ್ಲಿ ಸಮಯ ಮಾಡಿಕೊಂಡು ಓದಬೇಕು. ಬಿಡುವು ಮಾಡ್ಕೊಂಡು ನಾವು ಸತ್ಸಂಗಕ್ಕೆ ಬರಬೇಕು. ಯಾಕಂದರೆ ನಮಗೆ ವಿವೇಕ ಉದಯ ಆಗಬೇಕು. ಆತ್ಮಜ್ಞಾನದ ವಿವೇಕ, ಸತ್ಯಾಸತ್ಯಗಳ ವಿವೇಕ, ಜಡಚೇತನದ ವಿವೇಕ. ಜಡಚೇತನ ಅಲ್ಲಿ ಹೇಳಿದಕ್ಕೆ ಜಡದ ವಸ್ತುಗಳು ಅವೇನು ನಮಗೇನು, ಅವುಗಳಿಂದ ಏನೇನು ನಮಗೆ ಸಿಗಬೇಕೋ ಸಿಗುತ್ತಷ್ಟೇ. ಅವೆಲ್ಲ ಆತ್ಮಜ್ಞಾನ ಕೊಡುವಂಥ ಶಕ್ತಿ ಇಲ್ಲ ಅವುಗಳಿಗೆ, ನಮ್ಮನ್ನು ಬಿಡುಗಡೆ ಮಾಡೋಂಥ ಶಕ್ತಿ ಇಲ್ಲ ಅವುಗಳಿಗೆ. ಚೇತನಾತ್ಮನಿಗೆ ಮಾತ್ರ ಶಕ್ತಿ ಇದೆ, ನಮ್ಮ ಸ್ವರೂಪಕ್ಕೆ ಶಕ್ತಿ ಇದೆ, ನಮ್ಮನ್ನು ಬಿಡುಗಡೆ ಮಾಡತಕ್ಕಂಥದ್ದು. ಅದು ನಿನಗೆ ಉದಯ ಆಗಬೇಕಾದ್ರೆ ಸ್ವಾಧ್ಯಾಯ, ಸತ್ಸಂಗ, ತತ್ವಚಿಂತನೆ ಇದು ಅವಶ್ಯಕತೆ ಇದೆ ಮನುಷ್ಯನಿಗೆ. ಜೀವನದಲ್ಲಿ ಮೂಲಭೂತ ಹಕ್ಕುಗಳು, ಊಟ, ವಸತಿ, ಬಟ್ಟೆ ಇವೆಷ್ಟು ಅವಶ್ಯಕವೋ ಅಷ್ಟು ಅವಶ್ಯಕ ಇದೆ, ಅಷ್ಟು ಅವಶ್ಯಕ. ಈ ಒಂದು ಮೊಟ್ಟ ಮೊದಲಿಗೆ ಮನುಷ್ಯನಿಗೆ ದುಡಿಮೆಯ ಮಾರ್ಗ ತೋರಿಸ್ಬೇಕು. ಅವನು ಹೊಟ್ಟೆಗೆ ಅನ್ನ ಮುಟ್ಟಿಸ್ಕೊಳ್ಳೋಕ್ಕೆ ಅವ್ನಿಗೆ ಆಗ್ತಾ ಇಲ್ಲ. ಅವನಿಗೆ ಈ ಸತ್ಸಂಗ ಹೇಳಿದ್ರೆ ಅವ್ನಿಗೆ ಹಿಡಿಸೋದಿಲ್ಲ. ಹೊಟ್ಟೆಪಾಡು ಅಂತಾನೆ, ಹೊಟ್ಟೆಪಾಡು. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಸ್ವರ್ಗದ ವಿಚಾರವನ್ನು ತಿಳಿಸುವ ಮೊದಲು ಮನುಷ್ಯನಿಗೆ ಸ್ವರ್ಗದ ವಿಚಾರವನ್ನು ತಿಳಿಸುವ ಮೊದಲು ಆತನಿಗೆ ದುಡಿಮೆಯ ಮಾರ್ಗ, ಶಿಕ್ಷಣವನ್ನು ಕೊಡ್ರಿ. ಶಿಕ್ಷಣ ಕೊಟ್ಟರೆ ಅವನು ದುಡಿಯೋ ಮಾರ್ಗ ಕಂಡುಹಿಡ್ಕೊಳ್ತಾನೆ. ಆಮೇಲೆ ನಿಮ್ಗೆ ಸ್ವರ್ಗ, ಆಧ್ಯಾತ್ಮ ಇವೆಲ್ಲ. ಅದಕ್ಕೆ ಇಲ್ಲಿ ಒಂದು ಕಡೆ ಹೇಳ್ತಾರೆ, ಅರೇಬಿಕ್ ಕವಿ ಖಲೀಲ್ ಗಿಬ್ರಾನ್ ಅಂತ, ಇವನು 1883ರಿಂದ 1991ವರೆಗೂ ಇದ್ದ ಅಂತ, ಎಷ್ಟೋ ಇದೆ. ಅರೇಬಿಯನ್ ಕವಿ ಮನುಷ್ಯನನ್ನು ದುಃಖ, ಸಂಕಷ್ಟಕ್ಕೆ ಈಡು ಮಾಡುವ ಎಲ್ಲ ಮತಗಳು, ಧರ್ಮ ಬೋಧನೆಗಳು, ಸಜ್ಜನಿಕೆಗಳು ವ್ಯರ್ಥ. ನೋಡಿ, ದುಃಖ ಮಾಡತಕ್ಕಂಥ ಧರ್ಮ ಬೋಧನೆಗಳು, ದುಃಖ ಕೊಡತಕ್ಕಂಥ ಧರ್ಮ ಬೋಧನೆಗಳು, ಮತ ಬೋಧನೆಗಳು, ಸಜ್ಜನಿಕೆಗಳು ಇವೆಲ್ಲ ವ್ಯರ್ಥ ಆಗ್ತವೆ. ದುಃಖವನ್ನು ಬಿಡುಗಡೆ ಮಾಡತಕ್ಕಂಥ ಧರ್ಮ ಬೋಧನೆಗಳು ಅವತನಿಗೆ ಅವಶ್ಯಕ. ದುಃಖವನ್ನು ಬಿಡುಗಡೆ ಮಾಡತಕ್ಕಂಥದ್ದು. ಹಾಗಾಗಿ ದುಡೀರಿ, ಕಬೀರ್ ಸಾಹೇಬ್ ಕೆಲಸ ಮಾಡಿ, ಪ್ರಾರಬ್ಧ ಕರ್ಮಾನುಸಾರ ಮದುವೆ ಆಗುತ್ತೆ, ಮಕ್ಕಳಾಗ್ತವೆ, ಅವ್ರ ಪೋಷಣೆ, ಜವಾಬ್ದಾರಿ ಎಲ್ಲವನ್ನ ಮಾಡಿ.
ಜೊತೆಯಲ್ಲಿ ಅಧ್ಯಾತ್ಮವನ್ನು ಮಾಡಿ. ನಿಮ್ಮನ್ನು ನೀವು ತಿಳಿಯಿರಿ, ಆಗ ಮಾತ್ರ ನೀವು ಬಿಡುಗಡೆ ಆಗೋಕ್ಕೆ ಸಾಧ್ಯ. ವೈರಾಗ್ಯವನ್ನು ಧಾರಣೆ ಮಾಡಿ, ಶಮದಮಾದಿ ಷಟ್ಸಂಪತ್ತುಗಳನ್ನು ಅಳವಡಿಸ್ಕೊಳ್ಳಿ ಜೀವನದಲ್ಲಿ. ಇಂದ್ರಿಯಗಳನ್ನು ನಿಗ್ರಹ ಮಾಡಿ, ಮನಸ್ಸನ್ನು ನಿಗ್ರಹ ಮಾಡಿ. ಮನಸ್ಸಿಗೆ ಬೇಕು ಏನೇನು ಕೇಳುತ್ತೋ ಅದನ್ನು ಕೊಡಿ, ಆದರೆ ಹಿಡಿತದಲ್ಲಿರಲಿ. ಊಟ ಕೇಳುತ್ತೆ, ಆರೋಗ್ಯವಾದ ಊಟ ಕೇಳುತ್ತೆ, ಕೊಡಿ. ವಿಚಾರಗಳನ್ನು, ಒಳ್ಳೆಯ ವಿಚಾರಗಳನ್ನು ಕೇಳುವಂಥದ್ದಕ್ಕೆ ಈಡು ಮಾಡಿಕೊಳ್ಳಿ. ಸಂಗೀತ ಕೇಳೋ ಅಭ್ಯಾಸ ಇದ್ದರೆ ಕೇಳಬೇಕು, ಎಷ್ಟು ಬೇಕೋ ಅಷ್ಟು. ಅದೇ ಮನಸ್ಸು ನಿಗ್ರಹದಲ್ಲಿಲ್ಲ, ಸುಖ ಕೇಳುತ್ತೆ, ಎಷ್ಟು ಬೇಕೋ ಅವಕ್ಕೆಲ್ಲ ನಿಗ್ರಹ. ಯಾವಾಗಲೂ ಅದರಲ್ಲೇ ಮುಳುಗಿರೋದಲ್ಲ, ಅವುಗಳೆಲ್ಲ ಬಿಡುಗಡೆ ಕೊಡೋದಿಲ್ಲ. ಅವೆಲ್ಲ ಬಿಡುಗಡೆ ಕೊಡೋದಿಲ್ಲ. ಬಿಡುಗಡೆಯಾಗತಕ್ಕಂಥ ವಿಚಾರಗಳಿಗೆ ಆದ್ಯತೆಯನ್ನು ಕೊಡಿ. ಅದರಿಂದ ಇಲ್ಲಿ ಹೇಳ್ತಾರೆ ಏನು, ಸತ್ಸಂಗ ಅವಶ್ಯಕತೆ. ಸಿನಿಮಾ ನೋಡೋ ಹುಚ್ಚು, ಒಳ್ಳೊಳ್ಳೆ ಭಕ್ತಿ ಪ್ರಧಾನವಾದಂಥ ಸಿನಿಮಾಗಳನ್ನು ನೋಡಿ. ಈಗಂತೂ ಯಾವ ಸಿನಿಮಾಗಳು ಆ ಥರ ಇಲ್ಲ. ಇಲ್ಲವೇ ಇಲ್ಲ ಅಲ್ವಾ? ಹಾಗಾಗಿ ಬಿಡಿ ಅವರೆಲ್ಲ ಅಂಥವನ್ನೆಲ್ಲ, ಯಾಕಂದರೆ ಅವೇ ಮನಸ್ಸಿನಲ್ಲಿ ತುಂಬಿಕೊಳ್ತವೆ. ಹಾಗಾಗಿ ನಮ್ಮನ್ನು ನಾವು ತಿಳಿಯೋಣ. ಇವತ್ತು ನಮಗೆ ಹೊಸದು ನೋಡಿ, ಅವರೇ ಗೋಪಾಲಣ್ಣ ಅವರು ಹೊರಗಡೆ ಹೋದರು. ಇವರು ಗೋಪಾಲ ಅಂತೇಳಿ ಹಳೆ ಸಂತರು. ಏನಾದರೂ ಇದ್ದರೆ ಒಂದು 5 ನಿಮಿಷ ಹೇಳಿ ಸ್ವಾಮಿ, ಹೇಳೋದಾದರೆ. ಈ ಕಡೆ ಪರಿಚಯ ಮಾಡ್ಕೊಳ್ಳಿ. बोलिए श्री सत्यनाम आदि कबीर साहेब की जय, सदगुरु श्री हनुमान साहेब की जय, गुरु माता जी की जय. ಎಲ್ಲರಿಗೂ ಪ್ರಣಾಮಗಳು. ನನ್ನ ಹೆಸರು ಗೋಪಾಲ್ ಅಂತೇಳಿ, ತಂದೆ ಗೋವಿಂದಪ್ಪ. ಶರೀರಕ್ಕೆ 1983 ಇಸ್ವಿ ಮೇ 22 ಭಾನುವಾರ ನಾನು ಮತ್ತು ತಾಯಿ ಹನುಮಂತದಾಸ್ ಅವ್ರ ಹತ್ರ ಆ ದಿನಾಂಕ. ಮತ್ತು ಕಂಟಿನ್ಯೂಟಿ ಆಗಲಿಲ್ಲ. ಕಂಟಿನ್ಯೂಟಿ 1 ವರ್ಷ 2 ವರ್ಷ ಇತ್ತು. ಅವ್ರದ್ದು ಸತ್ಸಂಗ ಎಲ್ಲೆಲ್ಲಿ ನಡೀತಿತ್ತು ಅಲ್ಲೆಲ್ಲ ಭಾಗವಹಿಸ್ತಿತ್ತು. ಅರ್ಶಿನಕುಂಟೆ ಮತ್ತು ಈ ಮಾರ್ಗದಲ್ಲೂ ಹೆಸರೆಲ್ಲ ನೆನಪಿಲ್ಲ. ಆಮೇಲೆ ಆನೇಕಲ್ಲು ಮತ್ತು ಈಗಿನ ಆಶ್ರಮದಲ್ಲಿ ಬರ್ತಿದ್ದೆ, ಭಾಗವಹಿಸ್ತಿದ್ದೆ. ಪೂರ್ವ ಜನ್ಮದ ಸುಕೃತ ಇವತ್ತು ನನಗೆ ಎಳ್ಕೊಂಬಂತು. ನಮ್ಮ ಹನುಮಂತದಾಸರು ಹೈಕಮಾಂಡ್ ಇದ್ದಾರೆ. ಅವತ್ತು ಅವರು ಏನು ಅದನ್ನು ಇದು ಮಾಡಿದ್ರೋ, ಪ್ರಾರಬ್ಧವನ್ನೆಲ್ಲ ಅನುಭವಿಸಿ, ಮನೆಯನ್ನು ಕಟ್ಟಿ ನೋಡು, ಮದುವೆಯನ್ನು ಮಾಡಿ ನೋಡು, ಮಗ BE ಮೆಕ್ಯಾನಿಕಲ್, ಸೊಸೆ MBA ಹೈದರಾಬಾದ್, ಮಗ ಸೊಸೆ ಮೊಮ್ಮಗ ಇಲ್ಲಿ ತ್ಯಾಗರಾಜನಗರದಲ್ಲಿದ್ದಾರೆ. ಮೊಮ್ಮಗನಿಗೆ 8 ತಿಂಗಳು ಕೂಸು. ಈ ವರ್ಷ ಶ್ರೀರಾಮನವಮಿ ದಿನ ಬಂದ, ಅಕ್ಷಯರಾಮ ಅಂತ ಇಟ್ಟಿದ್ದೀವಿ. ಮಗಳು MSc BEd ಚಿಂತಾಮಣಿ ಕಟ್ಟಿದ್ದೀವಿ. ಎಲ್ಲವೂ ಅನುಭವಿಸಿ ಈ ಇದಕ್ಕೆ ನನ್ನನ್ನು ಕರ್ಕೊಂಬಂದಿದೆ. ಇವತ್ತು ಇವರು ಗುರುಗಳು ಪರಿಚಯ. ಅವಾಗ ಅವರು ಕೂಡ ಅವಾಗ ನೋಡಿದ ಫೇಸ್ ಅವ್ರದ್ದು ಇವತ್ತು ನನಗೆ ಗೋಚರ ಆಯಿತು. ಸತ್ಸಂಗಕ್ಕೆಲ್ಲ ಇವರು ಕೊಡ್ತಿದ್ದರು. ಹಾಗಾಗಿ ಅವ್ರ ದರ್ಶನದಿಂದ ಕೂಡ ಧನ್ಯವಾಯಿತು ಜೀವ. ಹಾಗಾಗಿ ಈ ಸತ್ಸಂಗದಲ್ಲೂ ಸತ್ಸಂಗ ನಾವು ಮಾಡ್ತಾಯಿದ್ರೆ ನಿತ್ಸಂಗ ಆಗುತ್ತೆ. ಹನುಮಂತದಾಸ್ ಅವರು ಹೇಳ್ತೀವಿ, ಅಂದರೆ ಅಟ್ಯಾಚ್ಮೆಂಟು. ಈಗ ನಾವು ಅಟ್ಯಾಚ್ಮೆಂಟಲ್ಲಿ ಇರ್ತೀವಿ, ಅದರಿಂದ ಡಿಟ್ಯಾಚ್ಮೆಂಟ್ ಆಗಬೇಕಂದ್ರೆ ನಮಗೆ ಅಮೂಲ್ಯವಾದಂಥದ್ದು ಸತ್ಸಂಗದಲ್ಲಿ ಇದೆ. ಎಷ್ಟೋ ಜನ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಎಲ್ಲರಿಗೂ ಸಿಗೋದಿಲ್ಲ. ಪೂರ್ವಜನ್ಮದ ಎಷ್ಟೋ ಜನಗಳ ಸುಕೃತ ಸ್ವಲ್ಪ ಸೇರಿ ಈ ಸತ್ಸಂಗದಲ್ಲಿ ಏನಪ್ಪ ಅಂದರೆ, ತನ್ನನ್ನು ತಾನು ತಿಳಿಬೇಕಾದ್ರೆ ಗುರುವಿನ ಆಶ್ರಯ ಬೇಕಿದೆ. ಈ ಕಬೀರ ಇದರಲ್ಲಿ ಜಡ ಚೈತನ್ಯ ಬೇರೆ ಮಾಡೋದು, ಜಡ ಚೈತನ್ಯ ತನ್ನನ್ನು ತಾನು ಅರ್ತಿ ಸಾಕ್ಷಿ ರೂಪದಲ್ಲಿ ಪ್ರತಿಯೊಂದು ಅರಿಯತಕ್ಕಂಥದ್ದು ಇದೆ ಅಂತ. ಈಗ ಉದಾಹರಣೆಗೆ 1595ರಲ್ಲಿ ಮಂತ್ರಾಲಯ ಪ್ರಭುಗಳು ಹುಟ್ಟರು. 1671ರಲ್ಲಿ ಸಹಸ್ರವೀರ ಬೃಂದಾವನ ಅವರ ಶಕ್ತಿ ಜಗತ್ ಕಲ್ಯಾಣ ಮಾಡೋಕ್ಕಂತಂದೇ ಅವ್ರು ಬಂದದ್ದು.
ಮಂತ್ರಾಲಯ ಪ್ರಭು ಒಬ್ಬೊಬ್ಬರು ಅವತಾರ ಪುರುಷರು ಅವರೆಲ್ಲ. ನಾವು ನೀವು ಜನ್ಮವನ್ನು ಕಳೆದುಕೊಂಡು ಬಂದಿದ್ದೇವೆ, ಸಂಸಾರದಲ್ಲಿ ಇದ್ದು ಬಂದು ಈಗ ನಿವೃತ್ತಿ ಜೀವನ. ಎಲ್ಲರೂ ಇಲ್ಲಿ ನಾನು ಕಂಡಂಗೆ ನಿವೃತ್ತಿ 60 ಸೀನಿಯರ್ ಸಿಟಿಸನ್ನೇ, ಹೌದಲ್ರಿ? ಹಾಗಾಗಿ ಈಗ ನಮಗೆ ಇದು ಭಾಳ ಅವಶ್ಯವಾದದ್ದು, ಈ ನಿವೃತ್ತಿ ಜೀವನ. ಸೀನಿಯರ್ ಸಿಟಿಸನ್ಗೆ ಈ ಸತ್ಸಂಗ ಕಿವಿಲಿ ಕೇಳ್ತಾ ಇದ್ರೆ ನಮಗೆ ಪೂರ್ಣ ಫಲ ಸಿಗುತ್ತೆ. ಹಾಗಾಗಿ ಇಷ್ಟು ಹೇಳಿ ನನ್ನ ಮಾತುಗಳನ್ನು बोलिए श्री सत्यनाम आदि कबीर साहेब की जय, सद्गुरु श्री हनुमान साहेब की जय। जय जय सत्य कबीर सतनाम सत सुकृत सतरत हत कामी साहेब सतरत हत कामी विगत कलेश विगत कलेश सतधारी त्रिभुवनपति स्वामी साहेब जय जय सत्य कबीर। जयतु कबीरं नाशक भवपीरं साहेब नाशक भवपीरं। दारो मनुज शरीरं चारो मनुज शरीरं शिशुवर शरतीरं साहेब जय जय सत्य कबीर। हम सत्र शोभित शोभाजित कैसे साहेब शोभाजित कैसे नीलाचल परराजित नीलाचल परराजित मुक्तामणि जैसे साहेब जय जय सत्य कबीर। परम मनोहर रूपम प्रमुदित सुखराशि साहेब प्रमुदित सुखराशि अति अभिनव अविनाशी अति अभिनव अविनाशी काशीपुरवासी साहेब जय जय सत्य कबीर। हम सब वारण कारण प्रगटे तनधारी साहेब प्रगटे तनधारी पारक रूप विहारी पारक रूप विहारी अविचल अविकारी साहेब जय जय सत्य कबीर। साहेब कबीर की आरती अगणित हगहारी साहेब अगणित हगहारी धर्मदास बलिहारी धर्मदास बलिहारी मंगलकारी जय 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 सत्य कबीर। ध्यानमूलं गुरुर्मूर्ति पूजामूलं मंत्रमूलं गुरुर्वाक्यं मोक्षमूलं गुरुकृपा गुरुमाता च गुरुपिता गुरुदेवने संशया मनसा वाचा कर्मणा अस्मे श्री गुरुपाद सेवे सद्गुरु सत्साहेब मंगलम श्री गुरुदेवाय महनीय गुणात्मने मंगलम सर्वलोकशरण्याय साधुरूपाय बोलिए श्री सत्यनाम आदि कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय।